ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಒಚ್ಚಿ ನೋಡುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯ. ನಮಸ್ತೆ ವೀಕ್ಷಕರೇ, ಗಾನಗಂಧರ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಮಡಿವಾಳ್. ಇವರು ಬೆಂಕಿಯಲ್ಲಿ ಅರಳಿದ ಗ್ರಾಮೀಣ ಪ್ರತಿಭೆ. ಎದೆ ತುಂಬಿ ಹಾಡುವೆನು ವೇದಿಕೆಯಲ್ಲಿ ರಾರಾಜಿಸಿದ್ದ ಕರಾವಳಿಯ ಹುಡುಗ. ಸಾಧನೆ ಮಾಡೋದಿಕ್ಕೆ ಅಂತ ನಿಂತ ಮೇಲೆ ಯಾವುದನ್ನು ಯೋಚನೆ ಮಾಡಬಾರ್ದು. ಇದನ್ನ ನಾನು ಸಾಧಿಸ್ತೇನೆ ಅಂತ ನಿಂತ್ಕೊಂಡ್ರೆ ಯಾರು ಬೇಕಿದ್ರೂ ಗೆಲ್ತಾರೆ ಅನ್ನೋದಕ್ಕೆ ಇವರೊಂದು ಉತ್ತಮ ಉದಾಹರಣೆ. ಇವರು ಮನೆಯಲ್ಲಿ ಎಷ್ಟೇ ಕಡು ಬಡತನ ಇದ್ರು ಇವರ ಗಾಯನಕ್ಕೆ ಇದು ಯಾವುದೂ ಅಡ್ಡಿ ಆಗ್ಲಿಲ್ಲ. ತಮ್ಮ ಸ್ವಂತ ಆಸಕ್ತಿಯಿಂದ ಸಂಗೀತವನ್ನ ಕಲಿತು ಸಾಧಿಸಿದಂತಹ ಸಂದೇಶ್ ನೇರ್ಮಾರ್ಗ ಇವತ್ತು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರ ಲೈಫ್ ಜರ್ನಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸಂದೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಹೇಗಿದ್ದೀರಿ? ಆರಾಮಾಗಿದ್ದೀರಾ? ಸೊ ಪ್ರಸ್ತುತ ದಿನಗಳಲ್ಲಿ ಹೇಗೆ ನಡೀತಾ ಇದೆ ನಿಮ್ಮ ಸಂಗೀತ ಜರ್ನಿ? ಸಂಗೀತ ಜರ್ನಿ ನಿಜವಾಗ್ಲೂ ತುಂಬಾ ಒಳ್ಳೆ ರೀತಿಯಲ್ಲಿ ನಡೀತದೆ. ಹಾಗೆ ಆದ್ರೆ ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ, ಯಾಕೆಂದ್ರೆ ಈಗ ಆಫ್ ಸೀಸನ್. ಇನ್ನು ಚೌತಿ ನಂತರ ಸ್ವಲ್ಪ ಬಿಸಿ ಇರ್ತದೆ. ಓಕೆ. ಸೊ ಯಾವ್ದಾದ್ರು ಈ ಟೈಮ್ ಅಲ್ಲಿ ಫ್ರೀ ಇದ್ದಾಗ ನೀವೇನಾದ್ರೂ ಮೂವೀಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಸಾಂಗ್ ಬರೆಯುವಂತದ್ದು ಈ ತರ ಏನಾದ್ರು ಮಾಡ್ತಾ ಇದ್ದೀರಾ? ಅಂದ್ರೆ ಮೂವೀಸ್ ಅಂದ್ರೆ ಬೆಂಗಳೂರಿಂದ ಕೆಲವು ರೆಕಾರ್ಡಿಂಗ್ ಫೋನ್ ಬರ್ತಿರ್ತದೆ. ಅದು ಅಂದ್ರೆ ಕೆಲವು ಅವ್ರು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿರ್ತಾರೆ. ದೊಡ್ಡ ಮೂವಿಗೆ ಇನ್ನೂ ಕಾಲಿಡ್ಬೇಕಷ್ಟೇ, ನೋಡುವ ಟೈಮ್ ಇನ್ನು ಬರ್ಲಿಲ್ಲ, ಯಾವಾಗ ಬರ್ತದೆ ಅಂತ ಕಾಯ್ತಿದ್ದೆ. ಎಸ್. ಓಕೆ. ಸೊ ನೀವು ನಮಗೆ ಎಲ್ಲರಿಗೂ ಹೀಗೆ ಪರಿಚಯ ಇದ್ದೀರಿ, ನಮ್ಮ ಕರಾವಳಿ ಭಾಗದವರಿಗೆ. ಆದ್ರೆ ಕರ್ನಾಟಕದ ಆ ಕಡೆಯವರಿಗೆ ನೀವು ಪ್ರಸಿದ್ಧಿ ಪಡೆದದೇ ಎದೆ ತುಂಬಿ ಹಾಡುವೆನು ವೇದಿಕೆಯಿಂದ. ಸೊ ಆ ವೇದಿಕೆಗೆ ಏನ್ ಹೇಳ್ತೀರಿ? ನಿಜವಾಗ್ಲೂ ಅದು ಅಂದರೆ ಅದಕ್ಕೆ ಎಂತ ಹೇಳಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ನನ್ನ ಲೈಫ್ ಇದ್ದು ಒಂದು ಜರ್ನಿದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನೊಂದು ಭಜನಾ ಗಾಯಕ ಆಗಿದ್ದೆ, ಮತ್ತು ಮಂಗಳೂರಲ್ಲಿ ನಮ್ಮ ಆರ್ಕೆಸ್ಟ್ರಾ ಟೀಮಲ್ಲಿ ಆಗಿರ್ಬೋದು ಕೆಲವು ವೇದಿಕೆಗಳಲ್ಲಿ ಹಾಡ್ತಾ ಇದ್ದೆ. ಅದರೊಂದು ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಒಂದು ಗುರುತಿಸುವಂಥ ಒಂದು ಪ್ರತಿಭೆ ಆಗಬೇಕಾದ್ರೆ ಅದು ಆ ವೇದಿಕೆಯಿಂದ ಒಂದು ಕಾರಣ. ಹಾಗಾಗಿ ಅದು ಯಾವತ್ತೂ ನಾನು ಅದಕ್ಕೆ ಋಣಿ ಅಂತಲೇ ಹೇಳ್ಬೋದು. ಎಸ್. ನಿಮ್ಮ ಹಾಡುಗಳನ್ನು ನಾವು ಎದೆ ತುಂಬಿ ಹಾಡುವೆನಲ್ಲಿ ನೋಡೋದಕ್ಕಿಂತ ಮುಂಚೆ ನಾವು ಸಾಕಷ್ಟು ಆರ್ಕೆಸ್ಟ್ರಾಗಳಲ್ಲಿ ನೋಡಿದ್ರಿ. ಸೊ ನಿಮ್ಮ ಒಂದು ಏನು ಭಜನೆಯನ್ನ ಕೆಲವು ವೀಕ್ಷಣೆ ಮಾಡದೇ ಇರುವವರಿದ್ದಾರೆ. ನೀವು ಅದಕ್ಕಿಂತ ಹಿಂದಿನ ಜೀವನ ನಿಮ್ಮದು ಹೇಗಿತ್ತು ಅನ್ನೋದು ಹೆಚ್ಚಿನ ಜನರಿಗೆ ಬಹುಶಃ ಗೊತ್ತಿಲ್ಲ. ಸೊ SPB ನಮ್ಮ ಪಾಲಿಗೆ ದೇವರು, ಅಫ್ಕೋರ್ಸ್ ಗಾನಗಂಧರ್ವ. ಅದೇ ಟೈಟಲ್ ನಾವು ನಿಮ್ಗೆ ಇಟ್ಟದ್ದು ಯಾಕೆಂದ್ರೆ ನಮ್ಮ ಊರಿನ ಪ್ರತಿಭೆ ಅಂದ್ರೆ ನಮ್ಗೊಂದು ಹೆಮ್ಮೆ ಇದ್ದೇ ಇರುತ್ತೆ. ಹಾಗಾಗಿ ಆ ಹೆಸರನ್ನ ಇಟ್ವಿ. ಸೊ ಅಲ್ಲಿ ಎದೆ ತುಂಬಿ ಹಾಡುವಿನ ಸ್ಟೇಜ್ ಅಲ್ಲಿ ನೀವು ಹೋಗ್ಬೇಕಾದ್ರೆ ಸರ್ ಅವ್ರು ಇರ್ಲಿಲ್ಲ, ನಮ್ಮನ್ನ ಬಿಟ್ಟು ಹೋದ್ರು. ಆದ್ರೂ ಅವರ ಹಾಡುಗಳು ಯಾವ ಕಾಲಕ್ಕೂ ಅದು ಶಾಶ್ವತವಾಗಿ ಉಳಿಯುವಂತ ಹಾಡುಗಳು. ಸೊ ಆ ಮೂಮೆಂಟ್ ಅಲ್ಲಿ ಅವರನ್ನ ಅಲ್ಲಿ ನೋಡಿದಾಗ ಹೇಗಿತ್ತು ನಿಮ್ಗೆ ಆ ಫೀಲಿಂಗ್? ಅಂದರೆ ಅಲ್ಲಿ SPB ಸರ್ ಅವರು ಅಂದರೆ ನಿಜವಾಗಿ ಹೇಳ್ಬೇಕಂದ್ರೆ ನಮಗೆ ಅವರು ಇರಲಿಲ್ಲ ಅಂತ ಅನಿಸ್ಲಿಲ್ಲ. ಯಾಕೆಂದ್ರೆ ಒಂದು ಅವರು ಕಟ್ಟಿದಂಥ ವೇದಿಕೆ ಅದು, ಇನ್ನೊಂದು ಅಲ್ಲಿ ಅವ್ರದ್ದೊಂದು ಪ್ರತಿಮೆ ಮಾಡಿದ್ರು. ಅದು ಎಷ್ಟು ಒಂದು ಅವರು ಇದ್ದಾರೆ ಅಂತ ಒಂದು ಫೀಲ್ ಕೊಡ್ತಿತ್ತಂದ್ರೆ ಅವರು ನಮ್ಮ ಹಿಂದೆನೇ ಇದ್ದಾರೆ, ನಮಗೊಂದು ಸಪೋರ್ಟ್ ಮಾಡ್ತಿದ್ದಾರೆ, ಒಂದು ಮೋಟಿವೇಶನ್ ಅಂತ ಆ ಥರ ಫೀಲ್ ಆಗ್ತಿತ್ತು. ಮತ್ತೆ ಅವರ ಮಗ ಕೂಡ ನಮಗೆ ಫಸ್ಟಿಗೆ ಜಡ್ಜ್ ಆಗಿ ಬಂದಿದ್ರು. ಅದ ನಂತರ ರಾಜೇಶ್ ಕೃಷ್ಣನ್ ಸರ್ ಇದ್ರು. ಅವರಿಬ್ರು ರಾಜೇಶ್ ಕೃಷ್ಣನ್ ಸರ್ ಮಾನಸ ಪುತ್ರ ಅವ್ರದ್ದು. ಹಾಗಾಗಿ ಅದೊಂದು ವೈಬ್, ಅದು ಹೇಳಲಿಕ್ಕೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಹೌದು, ಇಷ್ಟು ವರ್ಷ ಅವರು ಸರಿಗಮಪದಲ್ಲಿ ಜಡ್ಜ್ ಆಗಿ ಬರ್ತಾ ಇದ್ರು. ಆ ಸೀಸನ್ ಅಲ್ಲಿ ಅವರು ರಾಜೇಶ್ ಕೃಷ್ಣ ಆ ಸೀಸನ್ ಅಲ್ಲಿ ನಿಮ್ಗೆ ಸಿಕ್ಕಿದ್ರು. ಮತ್ತೊಂದು ಏನಂದ್ರೆ SPB ಸರ್ ಅನ್ನು ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಮುಂಚಿಂದ ಕೂಡ. ಆದ್ರೆ ಆ ಲೆವೆಲ್ಗೆ ಹೇಗೆ ಹೋಗುದು ಅಂತ ಗೊತ್ತಿಲ್ಲ. ಆದ್ರೆ ಇದೊಂದು ಸಡನ್ ನಂಗೆ ಒಂದು ಆಫರ್ ಬಂದದ್ದು. ಆದ್ರೆ ಆಗ ಅವರು ಇರಲಿಲ್ಲ, ಅದೊಂದು ಬೇಸರ ಅಂತ ಬಿಟ್ರೆ. ಆದ್ರೆ ಅವರ ನೆನಪುಗಳು ನೀವು ಹೇಳಿದಾಗೆ ಯಾವತ್ತದು ಶಾಶ್ವತ. ಸೊ ನಿಮ್ಗೆ ಅದು ಹೇಗೆ ಅಲ್ಲಿಗೆ ಹೋಗ್ಬೇಕು ಅಂತ ನಿಮ್ಗೆ ಯಾವ ಮುಖಾಂತರ ನಿಮ್ಗೆ ರೂಟ್ ಸಿಕ್ತು ತುಂಬಿ ವೇದಿಕೆಗೆ? ಅಂದ್ರೆ ನಾನು ಮುಂಚಿಂದ ಕೂಡ ನನಗೆ ಅಂದ್ರೆ ಸಂಗೀತದಲ್ಲಿ ಸ್ವಲ್ಪ ಜಾಸ್ತಿ ಆಸಕ್ತಿ. ಚಿಕ್ಕಂದಿನ ಅಂದ್ರೆ ಸಂಗೀತ ಕ್ಲಾಸಿಗೆಲ್ಲ ಹೋಗುವಷ್ಟು ಅನುಕೂಲ ಎಲ್ಲ ಇರಲಿಲ್ಲ. ಮತ್ತೆ ನಾವು ಅಂದ್ರೆ ಭಜನಾ ಮೂಲಕ ಹಾಡಿ ನಂತರ ಆಡಿಷನ್ ಎಲ್ಲದಕ್ಕೂ ಕೊಡ್ತಿದ್ದೆ ನಾನು. ಅಂದ್ರೆ ಮಂಗಳೂರಿನ ಕೆಲವು ಚಾನಲ್ ಅಲ್ಲಿ ಕೂಡ ಆಡಿಷನ್ ಕೊಟ್ಟಿದ್ದೇನೆ, ಜಿ ಕೊಟ್ಟಿದ್ದೇನೆ, ಕಲರ್ಸ್ ಕೊಟ್ಟಿದ್ದೇನೆ, ಬೇರೆ ಬೇರೆ ಚಾನಲ್ ಆಗಿರ್ಬೋದು. ಮತ್ತೆ ಈಗ ಕೆಲವು ಪ್ರತಿಭಾ ಕಾರಂಜಿ, ಲೋಕಲ್ ಕಾಂಪಿಟೇಷನ್ ಪ್ರತಿಯೊಂದಕ್ಕೂ ನಾನು ಅಟೆಂಡ್ ಮಾಡ್ತಿದ್ದೆ. ಮತ್ತೆ ಹೇಳ್ತಾರಲ್ಲ ಯಾವುದಕ್ಕೂ ಟೈಮ್ ಬರಬೇಕು ಅಂತ, ನಾನು ಅಂದ್ರೆ ಪ್ರಯತ್ನ ಪಡ್ತಾನೆ ಇದ್ದೆ, ಆಡಿಷನ್ ಕೊಡ್ತಾ ಇದ್ದೆ, ಕೆಲವು ಕಡೆಯಲ್ಲಿ ಹೊರಗೆ ಬರ್ತಾ ಇದ್ದೆ. ಆದ್ರೆ ಒಂದ್ ದಿವಸ ನಮ್ಮ ಟೈಮ್ ಬಂತು, ಹಾಗಾಗಿ ಅಲ್ಲಿಗೆ ಹೋಗುವ ಅವಕಾಶ ಸಿಕ್ತು. ಸೊ ಆಡಿಷನ್ಸ್ ಎಲ್ಲಿ ನಡೀತಿತ್ತು ನಿಮ್ಮದು ಆಡಿಷನ್ಸ್? ಎದೆ ತುಂಬಿ ಹಾಡುವಿನ ಆಡಿಷನ್ ಟೈಮಲ್ಲಿ ನಮಗೆ ಅದು ಕೋವಿಡ್ ಟೈಮಲ್ಲಿ ಆದದ್ದು. ಹಾಗಾಗಿ ಅದಕ್ಕಿಂತ ಮುಂಚೆ ಅದೇ ಚಾನಲ್ ಅಲ್ಲಿ ಇನ್ನೊಂದು ಶೋ ಬಂದಿತ್ತು, ಅದು ನಮಗೆ ಬೆಂಗಳೂರಲ್ಲೇ ಇತ್ತು ಆಡಿಷನ್. ಮಂಗಳೂರಲ್ಲಿ ನಮ್ದು ಕೆನರಾ ಕಾಲೇಜ್ ಗೊತ್ತಿರ್ಬೋದು, ಹೆಚ್ಚಾಗಿ ಅಲ್ಲಿ ಮತ್ತೆ ಅದೇ ಕೆನರಾ ಕಾಲೇಜಲ್ಲಿ ಜಾಸ್ತಿ ಆಗೋದು ಆಡಿಷನ್. ಅಲ್ಲಿಂದ ನಮ್ಮನ್ನು ಸೆಲೆಕ್ಟ್ ಮಾಡಿ, ಆಗ ನಾನು ಆಟೋ ಡ್ರೈವರ್ ಆಗಿದ್ದೆ, ಅಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿ ನಾನು ಮತ್ತೆ ಬೆಂಗಳೂರಿಗೆ ಕರೆದಿದ್ರು. ಅಲ್ಲೆಲ್ಲ ಒಂದು 2-3 ರೌಂಡ್ ಆಗಿ ಅಲ್ಲಿಂದ ನಾನು ವಾಪಸ್ ಬಂದಿದ್ದೆ ಇದಕ್ಕಿಂತ ಪ್ರೀವಿಯಸ್ ಶೋದಲ್ಲಿ. ಅದ್ರ ನಂತರ ಒಂದು ಸ್ವಲ್ಪ ಟೈಮ್ ಬಿಟ್ಟು ನಾನು ಆ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿದ್ದೆ ಝೊಮ್ಯಾಟೋದಲ್ಲಿ. ಆಗ ನನಗೆ ಕಾಲ್ ಬಂದಿತ್ತು. ನಾನು ಅಂದರೆ ಡಿಸೈಡ್ ಮಾಡಿದ್ದೀನಿ ಯಾವುದು ಬೇಡ ಅಂತ. ಯಾಕೆಂದರೆ ತುಂಬ ಟೈಮ್ ನಾನು ಅಟೆಂಪ್ಟ್ ಮಾಡಿ ವಾಪಸ್ಸೇ ಬಂದಿದೆ. ಮತ್ತು ವೈಫ್ ಹತ್ರ ಕೂಡ ಹೇಳಿದೆ, ಬೇಡ ಸುಮ್ಮನೆ ಯಾಕೆಂದರೆ 3 ತಿಂಗಳು ಅಲ್ಲೇ ಇರಬೇಕು, ಮತ್ತು ಸಿಗಲಿಲ್ಲಾದರೂ ಸುಮ್ಮನೆ ವಾಪಸ್ ಬರಬೇಕು. ಯಾಕೆಂದರೆ ಮತ್ತು ವೈಫ್ ಹೇಳಿದ್ಲು,
ಏನ್ ತೊಂದ್ರೆ ಇಲ್ಲ, ಇದೊಂದು ಲಾಸ್ಟ್ ಒಂದು ಟ್ರೈ ಮಾಡಿ ನೋಡುವ, ಮತ್ತೆ ಇದು ಆಗ್ಲಿಲ್ಲ ಮತ್ತೆ ಬೇಡ ಅಂತ. ಆದ್ರೆ ಏನು ನಾ ಹೇಳಿದಲ್ಲ ಹಾಗೆ ಟೈಮ್ ಬಂದಿತ್ತು ಕಾಣ್ತದೆ ನಂದು, ಅದರಲ್ಲಿ ನಾನು ಸೆಲೆಕ್ಟ್ ಆದೆ ಎದೆ ತುಂಬಿ ಹಾಡುವಿನಲ್ಲಿ. ಅದು ಬೆಂಗಳೂರಲ್ಲಿ ಆಡಿಷನ್ ಡೈರೆಕ್ಟ್ ಇರಲಿಲ್ಲ, ಫಸ್ಟಿಗೆ ಮೊಬೈಲ್ ಆಡಿಷನ್ ಇತ್ತು, ಯಾಕಂದ್ರೆ ಕೋವಿಡ್ ಆದ್ರಿಂದ. ಮತ್ತೆ ಒಂದು 3 ರೌಂಡ್ ಬೆಂಗಳೂರಲ್ಲಿ ಆಗಿ ಮೆಗಾ ಆಡಿಷನ್ ಡೈರೆಕ್ಟ್ ಸೆಲೆಕ್ಟ್. ಮೆಗಾ ಆಡಿಷನ್ ಅಲ್ಲಿ ಯಾವ ಹಾಡು ಹಾಡಿದ್ರಿ? ಮೆಗಾ ಆಡಿಷನ್ ಅಲ್ಲಿ ಬಂಡಲ ಬಡಾಯ ಮಾದೇವ ಸಾಂಗ್ ಹಾಡಿದೆ. ಅಲ್ಲಿ ಕೂಡ ಅಂದ್ರೆ ಫಸ್ಟಿಗೆ ನಮ್ಮ ತಲೆಯಲ್ಲಿ ಅದು ಎಲ್ರಿಗೂ ಅದೇ ರೀತಿ ಅಂತ ಗೊತ್ತಿಲ್ಲ ನಂಗೆ. ಮೆಗಾ ಆಡಿಷನ್ಗೆ ಒಂದು ಹೋದ್ರೆ ಸಾಕು, ಒಮ್ಮೆ ಆ ಸ್ಟೇಜಿಗೆ ಹೋದ್ರೆ ಸಾಕು ಅಂತ ಎಲ್ರಿಗೂ ಇರ್ತದೆ. ಆದ್ರೆ ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ಇನ್ನು ಸ್ವಲ್ಪ ರೌಂಡ್ ಪಾಸ್ ಆದ್ರೆ ಸಾಕು, ಮತ್ತೆ 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 ಅದು ಆಸೆ ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಫೈನಲ್ ತನಕ ಪುಣ್ಯಕ್ಕೆ ಇದ್ದೆ, ಮತ್ತೆ ಗೊತ್ತಾಯ್ತಲ್ಲ ರನ್ನರ್ ಅಪ್ ಆಗಿ ಅದೊಂದು ಖುಷಿಯ ವಿಚಾರ. ಹೌದು, ಖಂಡಿತ ನಮಗೆ ಹೆಮ್ಮೆ ಮಂಗಳೂರಿನವರಿಗೆ, ಖಂಡಿತ. ಸೊ ನಿಮ್ಗೆ ಗುರುಕಿರಣ್ ಫೇವ್ರೇಟ್ ಅಲ್ವಾ? ಅವರದ್ದು ಮ್ಯೂಸಿಕ್ ನಂಗೆ ತುಂಬಾ ಇಷ್ಟ, ಯಾಕಂದ್ರೆ ಅವರು ಮುಂಚಿನ ಅಂದ್ರೆ ಆ ಟೈಮಲ್ಲಿ ಕೂಡ ಒಳ್ಳೊಳ್ಳೆ ಅಂದ್ರೆ ಈಗಿನ ಟ್ರೆಂಡ್ ಇದು ಮ್ಯೂಸಿಕ್ ಎಲ್ಲ ಕೊಟ್ಟಂತ ಒಂದು ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟರ್. ಹಾಗಾಗಿ ಆ ಮ್ಯೂಸಿಕ್ ತುಂಬಾ ಇಷ್ಟ, ಅವರದ್ದು ರಿದಮ್ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ಮೆಗಾ ಆಡಿಷನ್ ಅಲ್ಲಿ ಅವರ ಹಾಡು ಹಾಡಿದ್ರಿ ತಾವು? ಮೆಗಾ ಆಡಿಷನ್ ಅಲ್ಲಿ ಹೌದು. ನಂಗೆ ಸಿಂಗರ್ಸ್ ಅಲ್ಲಿ ನಂಗೆ ಅದು ಫಾರ್ ಎವರ್ SPB ಸರ್, ಯಾವಾಗಲೂ ಅದು ರೋಲ್ ಮಾಡೆಲ್ ಅಂತ. ಅಜಾತ ಶತ್ರು ಅವರು, ಹಾಡು ಇಷ್ಟ ಪಡೆದವರು ಬಹುಶಃ ಭೂಮಿಲಿ ಯಾರು ಇಲ್ಲ. ಹೌದು. ಸೊ ನಿಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು ನಿಮ್ಮ ಮನೆ ಹತ್ರ ಇರುವಂತ ಒಂದು ಭಜನಾ ಮಂದಿರದಿಂದ ನಿಮ್ಮ ಗಾಯನ ಶುರು ಆಯ್ತು ಅಂತ ಕೇಳ್ಪಟ್ವಿ. ಸೊ ಯಾವುದು ಆ ಭಜನಾ ಮಂದಿರ? ಅಂದ್ರೆ ನೀರ್ಮಾರ್ಗ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂಡಳಿ ಅಂತ ಇದೆ. ಅಲ್ಲಿ ನಾನು ಅಂದ್ರೆ 6 ವರ್ಷ ಮಗು ಇರುವಾಗ ನಾವು ಅಂದ್ರೆ ನೀರ್ಮಾರ್ಗಲ್ಲಿ ಒಂದು ರೆಂಟೆಡ್ ಹೌಸ್ ಅಲ್ಲಿ ಇದ್ವಿ. ಅಲ್ಲಿ ನನ್ನ ಮನೆ ಹತ್ರ ಇನ್ನೊಬ್ರು ನಾಗರಾಜ್ ಅಂತ ಹೇಳಿ ಒಂದು ರೆಂಟೆಡ್ ಹೌಸ್ ಅಲ್ಲಿ ಇದ್ರು. ಅವ್ರು ನನ್ನ ಮನೇಲಿ ನಾನು ನನ್ನಷ್ಟಕ್ಕೆ ಹಾಡ್ತಿದ್ದೆ. ಈಗಾದ್ರೆ ನಿಮ್ಗೆ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ, ಒಂದು ವಿಡಿಯೋ ಮಾಡಿದ್ರು ಫುಲ್ ವೈರಲ್. ನಮ್ಮ ಟೈಮಲ್ಲೆಲ್ಲ ಅದೆಲ್ಲ ಇರ್ಲಿಲ್ಲ, ಇಲ್ಲದಿದ್ರೆ ಆಗಲೇ ಸ್ಟಾರ್ ಆಗ್ತಿದ್ದೆ ಗೊತ್ತಿಲ್ಲ. ಹಾಗಾಗಿ ಆ ಟೈಮಲ್ಲಿ ಹಾಡ್ತಿರುವಾಗ ಅವ್ರಿಗೆ ಕೇಳ್ತಿತ್ತು ಯಾರೋ ಚಂದ ಹಾಡ್ತಿದ್ದಾರೆ ಮಗು ಅಂತ. ಅವ್ರೇನ್ ಮಾಡಿದ್ರು, ಅಲ್ಲಿ ಪ್ರತಿ ವಾರ ಆದಿತ್ಯವಾರ ಪೂಜೆ ಆಗ್ತದೆ, ಹಾಗೆ ಒಂದ್ ದಿವಸ ಅಲ್ಲಿಗೆ ಕರ್ಕೊಂಡು ಹೋದ್ರು, ಇಲ್ಲಿ ಭಜನೆ ಹಾಡ್ಬೋದು ನೀನು ಅಂತ. ಹಾಗೆ ಅಲ್ಲಿ ನಾನು ಹಾಡಿದೆ, ಅದು ಅವರಿಗೆ ಎಲ್ಲರಿಗೂ ಇಷ್ಟ ಆಯ್ತು. ಅವ್ರು ಟೀಮ್ಗೆ ಸೇರಿಸ್ಕೊಂಡ್ರು. ಟೀಮಿಂದ ಬೇರೆ ಬೇರೆ ಕಡೆಗೆ ನಾವು ಭಜನೆಗೆಲ್ಲ ಹೋಗ್ತೇವೆ, ಎಕ್ಕ ಭಜನೆ ಅದಕ್ಕೆಲ್ಲ. ಅಲ್ಲಿಂದ ಹೋಗಿ 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 ಮತ್ತೆ ಆಗ ಸ್ಟಾರ್ಟ್ ಆದ ನನ್ನ ಜರ್ನಿ 6 ವರ್ಷ ಪ್ರಾಯದಲ್ಲಿ. ಈಗವರೆಗೂ ಅದೇ ಕಂಟಿನ್ಯೂ ಆಗಿ ನಡೀತಾ ಇದೆ. ಸೊ ಅದು ನನ್ನ ಫಸ್ಟ್ ಒಂದು ಅದೇ ನಾಗರಾಜ್ ಅವರು ನನ್ನನ್ನು ಕರ್ಕೊಂಡು ಹೋದಂತ. ಅಂತ ಅವರನ್ನು ಈಗ ಕೂಡ ನಾನು ಗುರು ಅಂತ ಕರೆಯೋದು. ಅಂದ್ರೆ ಸಂಗೀತ ಕಲಿಸಿದ್ದಂತಲ್ಲ, ನನ್ನನ್ನು ಕರ್ಕೊಂಡು ಹೋಗಿದಾರಲ್ಲ, ಅದಕ್ಕೊಂದು ನಾನು ಆ ಮರ್ಯಾದೆ. ಅಲ್ಲೇ ಸುಬ್ರಹ್ಮಣ್ಯ ಇದ್ರ ಭಜನಾ ಮಂದಿರದಲ್ಲಿ ನಮ್ಮ ಶಶಿ ಸರ್ ಕೂಡ ಬಂದಿದ್ರಲ್ಲ, ಪೊಲೀಸ್ ಕಮಿಷನರ್, ಅವ್ರ ಜೊತೆ ಭಜನೆ. ಅದು ನಮ್ಮ ವಾರ್ಷಿಕೋತ್ಸವದ ಟೈಮಲ್ಲಿ ಅವರು ಬಂದಿದ್ರು. ಆಗ ಅಂದ್ರೆ ಅವ್ರ ಪರಿಚಯ ಇದ್ರು, ನಂತರ ಒಟ್ಟಿಗೆ ಕೂತ್ಕೊಂಡು ಅವರು ಕೂಡ ಒಳ್ಳೆ ಗಾಯಕರು. ಸೊ ನೀವು ಚಿಕ್ಕ ವಯಸ್ಸಲ್ಲಿ ನೀವು ಯಾವುದೇ ಸಂಗೀತವನ್ನ ಕಲ್ತಿಲ್ಲ, ಅದ್ರ ಮತ್ತೆ ನೀವು ಅಲ್ಲಿ ನಿಮ್ಮ ಮಿಸ್ಸಸ್ ಎಲ್ಲ ಬಂದ ಮತ್ತೆ ಅವರ ಸಪೋರ್ಟ್ ಇಂದ ನೀವು ಸಂಗೀತ ಸ್ಟಾರ್ಟ್ ಮಾಡಿದ್ದು ಅಂತ? ಸಂಗೀತ ಈಗ ಕೂಡ ನಾನು ಕಲ್ತಿಲ್ಲ. ಅಂದ್ರೆ ಸಂಗೀತ ನಾನು ಅಂದ್ರೆ ಮದುವೆ ಆದ ನಂತರ ಶೋಗೆ ಹೋಗೋದಕ್ಕಿಂತ ಶೋಗೆ ಹೋಗಿ ಆದ್ಮೇಲೆ ನಾನೊಂದು 3-4 ವಾರ ಏನೋ ಹೋಗಿದ್ದೆ ಸಂಗೀತ ಕ್ಲಾಸಿಗೆ. ಅದ್ರ ನಂತರ ನಂಗೆ ಈಗ ಪ್ರೈವೇಟ್ ಇವೆಂಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅದೆಲ್ಲ ನಂಗೆ ನಾರ್ತ್ ಸೈಡ್ ಬೆಂಗಳೂರು ಆಗಿ ಆಚೆ ಹೋದ ನಂತರ ಇಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಕ್ಲಾಸ್, ಹಾಗೆ ಅದು ಕೂಡ ಡ್ರಾಪ್ ಆಯ್ತು. ಈಗ ಮತ್ತೆ ಈಗ ಸೇರ್ಬೇಕು ಅಂತ, ಯಾಕಂದ್ರೆ ಈಗ ಆಫ್ ಸೀಸನ್ ಅಲ್ಲ, ಜಾಯಿನ್ ಆಗ್ಬೇಕು ಹಿಂದೂಸ್ತಾನಿ. ಸೊ ಹಾಗಿದ್ರೆ ಇವಾಗ ಭಜನೆ, ಇವಾಗ ನೀವು ಎದೆ ತುಂಬಿ ಹಾಡುವೇನು ಅಂತ ಸ್ಟೇಜ್ ಆ ತರ ಸ್ಟೇಜ್ಗಳಿಗೆ ಹೋದ್ರು ಕೂಡ ಯಾವುದೇ ಒಂದು ಟೈಪ್ ನ ಸಾಂಗಿಗೆ ಏನು ಫಿಕ್ಸ್ಡ್ ಆಗಿರೋದಿಲ್ಲ, ಎಲ್ಲಾ ರೀತಿಯ ಹಾಡುಗಳನ್ನ ಹಾಡಬೇಕು. ಆಗ ನಿಮ್ಗೆ ಸಂಗೀತದ ಒಂದು ರೌಂಡ್ ಅಂತ ಬಂದಾಗ ಬರ್ಲಿಲ್ವಾ? ಆ ತರ ರೌಂಡ್ ಇರ್ತಲ್ಲ ಪ್ಯೂರ್ ಸಂಗೀತ. ಹೌದು, ಅದು ನಂಗೆ ಫಿನಾಲೆ ಅಲ್ಲಿ ನಮ್ಗೆ ಹೇಗಿತ್ತಂದ್ರೆ ಪ್ರತಿಯೊಂದು ಈಗ ನಿಜವಾಗಿ ಕಾಂಪಿಟೇಷನ್ ಅಂದ್ರೆ ಅದೇ. ಯಾಕೆಂದ್ರೆ ಎಲ್ಲಾ ರೀತಿಯ ಹಾಡುವಂತ ಒಂದು ಕೇಪಬಲ್ ಇರ್ಬೇಕಾಗ್ತದೆ. ಯಾಕೆಂದ್ರೆ ಇಲ್ಲದ್ರೆ ನಾವು ಅಲ್ಲಿ ಹೋಗಿ ಸುಮ್ನೆ ವೇಸ್ಟ್ ಆಗ್ತದೆ. ಅಲ್ಲಿ ಹೋದ ನಂತರ ನಾವು ಅಂದ್ರೆ ಕಾಮಿಡಿ ಆಗಿರ್ಬಹುದು, ಮತ್ತೆ ಮೆಲೋಡಿ, ಫಾಸ್ಟ್ ನಂಬರ್, ಪೆಪ್ಪಿ ನಂಬರ್ ಎಲ್ಲ ನಾವು ಹಾಡ್ಲಿಕ್ಕೆ ರೆಡಿ ಇರ್ಬೇಕು. ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್, ಅದು ನಮ್ಗೆ ಫಿನಾಲೆ ಅಲ್ಲಿ ಇತ್ತು. ಆದ್ರೆ ಅದರ ಮಿಡ್ಲ್ ಅಲ್ಲಿ ಎಲ್ಲ ಬೇರೆ ಬೇರೆ ರೀತಿಯ ಮೆಲೋಡಿ, ಫಾಸ್ಟ್ ನಂಬರ್ ಎಲ್ಲ ಇತ್ತು. ಅದೆಲ್ಲ ನಾವು ಹಾಡ್ಲಿಕ್ಕೆ ನಾವು ಕೇಪಬಲ್ ಅಂತ ಆದ್ರೆ ನಾವು ಒಂದೊಂದು ಸ್ಟೆಪ್ ಮುಂದೆ ಹೋಗ್ಬೋದು. ಇಲ್ಲಾಂದ್ರೆ ನಾವು ಸುಮ್ನೆ ಹೋಗಿ ವಾಪಸ್ ಬರ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಆಲ್ರೆಡಿ ಎಲ್ಲ ರೆಡಿ ಆಗಿದ್ದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸಾಂಗ್ಸ್ ಹಾಡುವಂತ ಒಂದು ಪ್ಯೂರ್ಲಿ ಸಂಗೀತದ ಶ್ರುತಿ ಎಲ್ಲ ಆತರ ಕ್ವೆಶ್ಚನ್ಸ್ ಎಲ್ಲ ಬಂದಾಗ ನಿಮ್ಗೆ ಸಂಗೀತದ ನಾಲೆಜ್ ಇತ್ತು ಆ ಟೈಮಲ್ಲಿ? ಸಂಗೀತದ ನಾಲೆಜ್ ಇದೆ. ಅಂದ್ರೆ ಈಗ ಕೂಡ ಯಾರಾದ್ರೂ ಈಗ ಒಂದು ಹಾಡು ಆಡ್ತಿದ್ರೆ ಅವ್ರದ್ದು ಶ್ರುತಿ ತಪ್ತಾ ಇದೆಯಾ, ತಾಳ ತಪ್ತಾ ಇದೆಯಾ, ಅದೆಲ್ಲ ಗೊತ್ತಾಗ್ತದೆ. ಆದ್ರೆ ಕ್ಲಾಸಿಗೆ ನಿಜವಾಗ್ಲೂ ಕ್ಲಾಸ್ ಬೇಕೇ, ಯಾಕಂದ್ರೆ ಒಂದು ಗುರು ಬೇಕು. ಆಗ ನಾವು ಅಂದ್ರೆ ಇನ್ನೂ ಜಾಸ್ತಿ ಅದರಲ್ಲಿ ಒಂದು ಇದಾಗ್ತದೆ ಅಂತ, ಎಕ್ಸ್ಪರ್ಟ್ ಆಗ್ತದೆ ಅಂತ. ಸೊ ಇವಾಗ 3-4 ಟೈಪಿನ ಇದಿದ್ರೆ ಕ್ಯಾಟಗರಿ ಇದ್ರೆ, ಭಜನೆ ಒಂದಿರ್ಬೋದು, ಸಿನಿಮ್ಯಾಟಿಕ್ ಹಾಡುಗಳಿರ್ಬೋದು, ಪ್ಯೂರ್ಲಿ ಸಂಗೀತ ಇರ್ಬೋದು, ಇದರಲ್ಲಿ ನಿಮ್ಗೆ ಯಾವ್ದು ಸುಲಭ ಆಗುವಂತದ್ದು? ಈಗ ಅಂದ್ರೆ ಸುಲಭ ಅಂತಲ್ಲ, ಅದು ಹೇಗೆ ಹೇಳ್ತಾರೆ, ಈಗ ಒಂದು ಗಾಯಕರಿಗೆ ಇಷ್ಟಪಟ್ಟು ಹಾಡುವಂತ ಅದು ಯಾವತ್ತು ಭಜನೆ, ಅದು ಕೇಳಲಿಕ್ಕಿಲ್ಲ. ಅದು ಯಾವ್ದು ನಿಮ್ಮ ಫೇವರೇಟ್ ಭಜನೆ? ಅದನ್ನು ನಾನು ಹೆಚ್ಚಾಗಿ ಅದೇ ಭಜನೆಯನ್ನು ಜಾಸ್ತಿ ಹಾಡುದು. ಯಾಕೆಂದ್ರೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಒಂದು ಕಲಾವಿದರಿಗೆ. ಅಂದ್ರೆ ನಾವು ಸಮಾಧಾನದಿಂದ ಇದ್ರೆ, ತಾಳ್ಮೆಯಿಂದ ಇದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ನಮ್ಗೆ ಯಶಸ್ಸು ಖಂಡಿತವಾಗ್ಲೂ ಸಿಗ್ತದೆ ಅಂತ. ಹಾಗಾಗಿ ಅದನ್ನೊಂದೊಂದು ಫೇವರೇಟ್ ಭಜನೆ, ಸಾವಧಾನದಿಂದ ಇರು ಮನವೇ ಅಂತ. ಒಂದೆರಡು ಲೈನ್ ನಮಗೋಸ್ಕರ.
ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನೋ ಸಾವಧಾನದಿಂದಿರು ಮನವೇ ಸಾವಧಾನದಿಂದಿರು ಮನವೇ, ದೇವರು ಕೊಟ್ಟಾನು ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ದೇವರು ಕೊಟ್ಟ ಅಂತ ಅನ್ಸುತ್ತೆ ಈಗ ನಿಮಗೆ? ಅಂದರೆ ಒಂದು ಹಂತದಲ್ಲಿ ನಿಜವಾಗ್ಲೂ ಕೊಟ್ಟಿದ್ದಾರೆ. ಯಾಕಂದರೆ ಮುಂಚಿನ ನನ್ನ ಲೈಫಿಗೂ ಈಗ ತುಂಬ ವ್ಯತ್ಯಾಸ ಇದೆ, ಅದು ಮತ್ತೆ ಹೇಳ್ತೇನೆ ನಾನು. ಓಕೆ, ಅಫ್ಕೋರ್ಸ್ ನಮಗೆ ಕೆಲವೊಂದು ಸ್ಟೋರಿ ಗೊತ್ತು ನಿಮ್ಮ ಬಗ್ಗೆ. ಸೊ ಕೋವಿಡ್ ಟೈಮಲ್ಲಿ ನೀವು ಆಟೋ ರೈಡ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಆ ಟೈಮಲ್ಲಿ ಕೋವಿಡ್ ಬಂದಾಗ ಎಲ್ಲ ಕಲಾವಿದರಿಗೂ ಸಾಕಷ್ಟು ಸಮಸ್ಯೆಗಳು ಬಂತು, ಅಥವಾ ಈ ಥರ ಕೆಲಸ ಮಾಡುವವರಿಗೂ ಕೂಡ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಟೈಮ್ ಬಂದಿತ್ತು. ಸೊ ನೀವು ಆವಾಗ ಅದನ್ನ ಬಿಟ್ಟು ಇಲ್ಲೆಲ್ಲೋ ಕೈಕಂಬದ ಹತ್ರ ಏನೋ ಮೀನು ಮಾರ್ತಾ ಇದ್ರಿ, ಮೀನು ಮಾರಾಟಕ್ಕೂ ಹೋಗಿದ್ರಿ ಅಂತ. ಆ ಕತೆ ಸ್ವಲ್ಪ ಹೇಳ್ತೀರಾ? ಅಂದರೆ ನಾನು ಫಸ್ಟಿಗೆ ಆಟೋ ಅಂದರೆ ನಮ್ಮದು ಏನಂದರೆ ಸ್ವಂತ ಆಟೋ ತಗೊಂಡು ಇದು ಮಾಡುವಷ್ಟು ಆ ಟೈಮಲ್ಲಿ ನಮಗೆ ಅನುಕೂಲ ಇರಲಿಲ್ಲ. ಹಾಗೆ ಬಾಡಿಗೆ ರಿಕ್ಷಾದಲ್ಲಿ ನಾನು ದುಡಿತಿದ್ದೆ. ಕೋವಿಡ್ ಬರೋದಕ್ಕಿಂತ ಮುಂಚೆ 1.5 ವರ್ಷ ಆಟೋದಲ್ಲಿ ದುಡಿದಿದ್ದೇನೆ ನಾನು ಮಂಗಳೂರಲ್ಲಿ. ಆಗ ದಿನಕ್ಕೆ 250 ರೂಪಾಯಿ ಕಲೆಕ್ಷನ್ ಕೊಡ್ಲಿಕ್ಕಿತ್ತು. ಒಂದು ರೀತಿಯಲ್ಲಿ ಜೀವನ ಸಾಕ್ತಿತ್ತು. ಆಗ ಮದುವೆಯಾಗಿ ಸ್ಟಾರ್ಟಿಂಗ್ ಅಷ್ಟೇ, ಆಗ ಒಂದು ರೀತಿಯಲ್ಲಿ ಜೀವನ ಸಾಕ್ತಿತ್ತು. ನಂತರ ಕೋವಿಡ್ ಯಾವಾಗ ಬಂತಲ್ಲ, ಆಗ ಆಟೋದಲ್ಲಿ ಕೂಡ ನಮಗೆ ಬಾಡಿಗೆ ಇರಲಿಲ್ಲ. ಅವ್ರಿಗೆ ಪ್ರೋಗ್ರಾಮ್ ಕೂಡ ಇಲ್ಲ, ಆಟೋ ಕೂಡ ಬಾಡಿಗೆ. ಯಾಕೆಂದ್ರೆ ಮಂಗಳೂರಲ್ಲಿ ಯಾರು ಜನರೇ ಇಲ್ಲ. ಆಗ ತುಂಬ ಕಷ್ಟ ಆಯಿತು. ಆಗ ನಾನು ಎಂತ ಮಾಡಿದೆ ಅಂದರೆ ಆಟೋ ವಾಪಸ್ ಕೊಟ್ಟೆ. ಆ ಟೈಮಲ್ಲಿ ಮೀನು ವ್ಯಾಪಾರಕ್ಕೆ ನಾನು ಕೈಕಂಬದಲ್ಲಿ ನನ್ನ ಮನೆ ಪಕ್ಕದಲ್ಲಿ ಒಬ್ಬರು ರಿತಿಕ್ ಅಂತ ಇದ್ರು, ಅವ್ರ ಜೊತೆ ಸೇರಿ, ಅವ್ರದ್ದು ಗಾಡಿ ಇತ್ತು ಓಮಿನಿ, ಅವ್ರ ಜೊತೆ ಸೇರಿ ನಮ್ಮದು ಬಂದರಿಂದ ಮೀನು ತಂದು ಅಲ್ಲಿ ವ್ಯಾಪಾರ ಮಾಡ್ತಿದ್ವಿ. ಕೆಲವು ಮನೆಗೆಲ್ಲ ಹೋಗ್ತಿದ್ವಿ, ಮತ್ತೆ ಅಲ್ಲಿ ಬಂದು ನಿಂತು ವ್ಯಾಪಾರ ಮಾಡ್ತಾ ಇದ್ವಿ. ಸೊ ಅದೆಲ್ಲೋ ನಾನೊಬ್ಬ ಸಿಂಗರ್ ಆಗಿದ್ದೇನೆ, ನಾನೊಬ್ಬ ಆರ್ಕೆಸ್ಟ್ರಾದಲ್ಲಿ 4 ಜನರ ಎದುರುಗಡೆ ಮಾತಾಡ್ತೀನಿ, ಇದು ಯಾವುದು ನಿಮ್ಗೆ ಮನಸ್ಸಿಗೆ ಬರಲಿಲ್ಲ? ಇಲ್ಲ, ಅದು ಅಂದ್ರೆ ನನ್ಗೆ ಗೊತ್ತಿರೋದೊಂದು ವಿಷಯ ಏನಂದ್ರೆ, ಕೆಲಸದಲ್ಲಿ ಯಾವತ್ತು ನಾಚಿಕೆ ಇರಬಾರ್ದು. ಯಾಕೆಂದ್ರೆ ಕದ್ದು ತಿನ್ನೋದಕ್ಕಿಂತ ನಾವು ಕೆಲಸ, ಈಗ ಕೂಡ ಅಷ್ಟೇ, ನಾನು ಈಗ ಒಂದು ಸೆಲೆಬ್ರಿಟಿ ಅಂತ ಹೇಳುದಲ್ಲ, ಒಂದು ಚಿಕ್ಕ ಮಟ್ಟದಲ್ಲಿ ದೇವರೊಂದು ನಮ್ಗೊಂದು ಇದು ಕೊಟ್ಟಿದ್ದಾರೆ. ಆದ್ರೂ ಸಂದರ್ಭ ಬಂದ್ರೆ ಈಗ ಕೂಡ ನಾನು ರೋಡಿಗೆ ಇಳಿಲಿಕ್ಕೆ ರೆಡಿ, ಅದ್ರಲ್ಲಿ ಏನಿಲ್ಲ. ಅಂದ್ರೆ ಮೊನ್ನೆ ಅಷ್ಟೇ ನಾನು ಅಪ್ಪನ ಹತ್ರ ರಿಕ್ಷಾ ಇದೆ ಈಗ ಕೂಡ, ಅವರು ಮೊನ್ನೆ ಮನೆಗೆ ಬಂದಿದ್ರು ಒಮ್ಮೆ. ಆಗ ತುಂಬಾ ಟೈಮ್ ಆಯ್ತು ನಾನು ರಿಕ್ಷಾ ಬಿಡಿದೆ. ಒಮ್ಮೆ ಅಂಗಡಿಗೆ ಹೋಗ್ಲಿಕ್ಕೆ ಅಂತ ತಕೊಂಡು ಹೋಗಿದ್ದೆ ನಾನು. ಅದೊಂದು ಫೀಲೇ ಬೇರೆ, ಅಂದ್ರೆ ಖುಷಿಯಿಂದ ಮಾಡ್ತಿದ್ದೆ ನಾನು ಕೆಲಸ. ಅಂದ್ರೆ ರಿಕ್ಷಾ ಬಿಡ್ಬೇಕಲ್ಲ, ಆ ತರ ಮಾಡಿದ್ದು ಕೆಲಸ ಪರಿಪೂರ್ಣ ಆಗುದಿಲ್ಲ. ಹಾಗೆ ಸೊ ಯಾವ ಕೆಲಸ ಇದ್ರೂ ಮಾಡ್ತೀವಿ, ಯಾವ ಕೆಲಸ ಇದ್ರೂ ನಾವು ರೆಡಿ. ಓಕೆ. ಸೊ ಸಾಕಷ್ಟು ಆರ್ಕೆಸ್ಟ್ರಾ ಟೀಮ್ಗಳಲ್ಲಿ ಕೆಲಸ ಮಾಡಿದ್ದೀರಿ, ಯೂತ್ ಮೆಲೋಡೀಸ್ ಅಲ್ಲಿ ಇರಬಹುದು. ಸೊ ಬೇರೆ ಯಾವೆಲ್ಲ ಆರ್ಕೆಸ್ಟ್ರಾ? ಬೇರೆ ಅಂದ್ರೆ ನಾವು ಸ್ಟಾರ್ಟಿಂಗ್ ಇಂದ ನಾವು ಅಂದ್ರೆ ಆಗ ನಮ್ದು ಪೇಮೆಂಟ್ 300 ಇತ್ತು, 300 ರುಪೀಸ್ ಪೇಮೆಂಟ್. ಅಂದ್ರೆ ಚಿನ್ನರ ಲೋಕ ಅಂತ ಒಂದು ಆರ್ಕೆಸ್ಟ್ರಾ ಟೀಮ್ ಇತ್ತು, ನಮ್ದು ಮೋಹನ್ ದಾಸ್ ಕೊಟ್ಟಾರಿ ಅಂತ ಬರಿದ್ದಾರೆ, ಅವರದ್ದು ಟೀಮ್. ಅವರು ಅಂದ್ರೆ ಕರಿತಿದ್ರು, ಚಿನ್ನರ ಲೋಕ ಅಂತ ಅವ್ರದ್ದೊಂದು ಟೀಮ್ ಇದೆ. ಈಗ ಅಮಿಷ್ ಕೂಡ ಅದ್ರಲ್ಲೇ ಇದ್ದ, ನಾವೆಲ್ಲ ಒಟ್ಟಿಗಿದ್ವಿ. ಈಗ ಅಮಿಷ್ ಜಿಯಲ್ಲಿ ಹೋಗಿ ಬಂದಿದ್ದಾನೆ. ಹಾಗೆ ಅವನು ಯೂತ್ ಮೆಲೋಡೀಸ್ ಅಲ್ಲಿ ಕೂಡ ಇದ್ದಾನೆ. ಯೂತ್ ಮೆಲೋಡೀಸ್ ನಮ್ದೇ ಟೀಮ್, ನಂದು ಮತ್ತು ರಕ್ಷನ್ದು ಓನ್ ಟೀಮ್. ಅದು ರೀಸೆಂಟ್ ಆಗಿ ಮಾಡಿದ್ದು. ರೀಸೆಂಟ್ ಅಂದ್ರೆ ಒಂದು 10 ವರ್ಷ ಆಗ್ತಾ ಬಂತದಕ್ಕೆ. ಫಸ್ಟಿಗೆ ನಾವು ಆ ಟೀಮಲ್ಲಿ ಚಿನ್ನರ ಲೋಕ ಅಲ್ಲಿಂದ ಬಂದು, ನಂತರ ಬೇರೆ ಬೇರೆ ಟೀಮಲ್ಲೆಲ್ಲ ಫ್ರೀಲಾನ್ಸರ್ ಆಗಿ ಎಲ್ಲ ಟೀಮ್ಗೆ ಹೋಗ್ತಿದ್ವಿ. ಆಗ ಅದೇ ಒಂದು ಅವಕಾಶ ಸಿಗುದೇ ದೊಡ್ಡ ವಿಷಯ. ಹಾಗೆ ಎಲ್ಲ ಕಡೆ ಹಾಡುದು ಅದೇ ರೀತಿ ಇದಿತ್ತು. ನಂತರ ನಾವೇನ್ ಮಾಡಿದ್ವಿ ಅಂದ್ರೆ, ಕೆಲವು ಕಡೆ ನಮ್ಗೆ ಅವಕಾಶ ಕೊಡ್ತಿರ್ಲಿಲ್ಲ. ಅಂದ್ರೆ ನಾವು ಸ್ವಲ್ಪ ಹೀಗೆ ಗುಂಗುರು ಕೂದಲು ಆ ತರ ಎಲ್ಲ ನೋಡಿ ಕೆಲವರು ನೋಡುವಾಗ ಇದು ಮಾಡ್ತಾರಲ್ಲ, ಅಂದ್ರೆ ನಾವು ಚಾನ್ಸ್ ಕೇಳ್ತಿದ್ವಿ, ಒಂದು ಹಾಡು ಆಡ್ಬೋದಾ ಅಂತ. ಯಾಕೆ ಆವಾಗ ಅವ್ರು ಕೊಡ್ತಿರ್ಲಿಲ್ಲ. ಆದ್ರೆ ಒಂದು ಖುಷಿ, ಅದೇ ಒಂದು ಖುಷಿ ಏನಂದ್ರೆ, ಯಾರು ನಮ್ಗೆ ಯಾವತ್ತು ಚಾನ್ಸ್ ಕೊಟ್ಟಿಲ್ಲಲ್ಲ ಅವರಿಗೆ ನಾವು ನಮ್ಮ ಆರ್ಕೆಸ್ಟ್ರಲ್ಲಿ ಚಾನ್ಸ್ ಕೊಟ್ಟಿದ್ದೇವೆ. ಮತ್ತೆ ಈಗ ನಮ್ಮ ಆರ್ಕೆಸ್ಟ್ರಲ್ಲಿ ಮುಕ್ತ ಅವಕಾಶ, ಯಾರಾದ್ರೂ ಈಗ ಒಳ್ಳೆ ಗಾಯಕರಿದ್ರೆ ಅವರಿಗೆ ಖಂಡಿತವಾಗ್ಲೂ ನಾವು ಅವಕಾಶ ಕೊಡ್ತೇವೆ, ಬಂದು ಕೇಳಿದ್ರೆ. ಆದ್ರೆ ಕೆಲವರು ಪಾಪ ಏನ್ ಮಾಡ್ತಾರೆ ಅಂದ್ರೆ, ಅವರಿಗೆ ಒಂದು ಹಾಡು ಆಸೆ ಇರ್ತದೆ, ಪದೇ ಬಂದು ಕೇಳ್ತಾರೆ. ಆಗ ಎಂತ ಆಗ್ತದೆ ಅಂದ್ರೆ, ನಮ್ದೊಂದು ಲಿಸ್ಟ್ ಅಂತ ಇರ್ತದೆ, ಅದು ಅವ್ರಿಗೆ ನಾನು ನೋಡ್ತಿದ್ರೆ ಒಳ್ಳೇದು. ಯಾಕಂದ್ರೆ ಅವ್ರಿಗೆ ಬೇಸರ ಆಗ್ಬಾರ್ದು ಅಂತ ಈ ಒಂದು ಮಾತು ಹೇಳುದು. ಯಾಕಂದ್ರೆ ಪಾರ್ಟಿ ಅವ್ರು ನಮ್ಗೆ ಆರ್ಕೆಸ್ಟ್ರಾ ಕೊಡುವಾಗ ಅವರು ನಮ್ಮ ಟೀಮ್ ಅನ್ನು ಯಾಕೆ ಸೆಲೆಕ್ಟ್ ಮಾಡಿರ್ತಾರೆ ಅಂದ್ರೆ, ನಮ್ದು ಕೆಲವು ಸಾಂಗ್ ಲಿಸ್ಟ್ ಇರ್ತದೆ, ಅವ್ರು ಕೂಡ ಕೆಲವು ಕೊಟ್ಟಿರ್ತಾರೆ, ಇಂಥ ಸಾಂಗ್ ಹಾಡ್ಬೇಕು ಅಂತ. ನಾವು ಜಾಸ್ತಿ ಈಗ ಅವಕಾಶ ಕೊಡ್ತಾ ಹೋದ್ರೆ ನಮ್ದಲ್ಲಿ ಸಾಂಗ್ ಉಳಿತಾ ಹೋಗ್ತದೆ. ಆಗ ನಮ್ಗೆ ಲಾಸ್ಟ್ಗೆ ಕಿರಿಕಿರಿ ಮಾಡ್ತಾರೆ ಪಾರ್ಟಿಯವರು, ನಾವು ನಿಮ್ಗೆ ಕೊಟ್ಟದ್ದು ನೀವು ಯಾಕೆ ಜಾಸ್ತಿ ಇದು ಮಾಡಿದ್ರಿ ಅಂತ. ಅದಕ್ಕೋಸ್ಕರ ಖಂಡಿತವಾಗ್ಲೂ 1-2 ಸಾಂಗ್ ನಾವು ಯಾರು ಬಂದ್ರು ಖಂಡಿತವಾಗ್ಲೂ ಅವಕಾಶ ಕೊಡ್ತೇವೆ, ಖಂಡಿತ. ಸೊ ಯೂತ್ ಮೆಲೋಡೀಸ್ ಬಿಟ್ಟು ಬೇರೆ ಯಾವ್ದೆಲ್ಲ ಆರ್ಕೆಸ್ಟ್ರಾ ಹೆಸರು ಇರ್ಬೋದು ನಿಮ್ಮ ಹತ್ರ? ಬೇರೆ ಆರ್ಕೆಸ್ಟ್ರಾ ಅಂದ್ರೆ, ನಾವು ಅಂದ್ರೆ ಕೆಲವು ಆರ್ಕೆಸ್ಟ್ರಾ ಟೀಮ್ಗಿಂತ ಹೆಸರಂತಿಲ್ಲ, ಅಂದ್ರೆ ಪರ್ಸನ್ ಇದು ಹೆಸರು ಇರ್ತದೆ ಕೆಲವರದ್ದು. ಈ ತರ ಮೆಲೋಡೀಸ್ ನಾವು ಇರುದು ಅಂದ್ರೆ ಯುವಕರೇ ಸ್ಟಾರ್ಟ್ ಮಾಡಿದ್ದು. ಅದಕ್ಕೋಸ್ಕರ ನಾವೇ ಒಂದು ಯೂತ್ ಮೆಲೋಡೀಸ್ ಅಂತ ಹೆಸರಿಟ್ಟದ್ದು. ಬೇರೆ ಬೇರೆ ಇದೆ ತುಂಬಾ ಮಂದಿ, ಅಂದ್ರೆ ಆರ್ಕೆಸ್ಟ್ರಾ ಟೀಮ್ ತುಂಬಾ ಇದೆ. ಈಗಂತೂ ಈವೆಂಟ್
ಆರ್ಕೆಸ್ಟ್ರಾ ಟೀಮ್ ಅಂತ ಹೇಳೋದಕ್ಕಿಂತ ಈಗ ಬೇರೆ ಬೇರೆ ಸಿಂಗರ್ಸ್ ಎಲ್ಲ ಒಂದು ಕೂಡಿ ಹಾಕಿ ಒಂದು ತಂಡ ಅಂತ ಮಾಡ್ತಾರೆ, ಆ ತರ ಪ್ರೋಗ್ರಾಮ್ ಜಾಸ್ತಿ ಈಗ. ಕರೆಂಟ್ ಇದರಲ್ಲಿ. ಓಕೆ, ಸೊ ನಿಮ್ಮ ಮತ್ತೆ ರಕ್ಷಣ್ ಫ್ರೆಂಡ್ಶಿಪ್ ಹೇಗೆ? ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ವಿಡಿಯೋಸ್ ನೋಡಿದ್ದೀನಿ, ಅದರಲ್ಲೂ ಫೇಮಸ್ ಆಗಿರುವಂತದ್ದು ಅರ್ಕಂಜಿ. ಇದ್ರ ಬಗ್ಗೆ ನಂಗೆ ಸಾಕಷ್ಟು ಡೌಟ್ ಇದೆ. ಈ ಅರ್ಕಂಜಿ ಟೈಟಲ್ ಯಾಕಿಟ್ರಿ, ಅದಕ್ಕೆ ಇನ್ಸ್ಪಿರೇಷನ್ ಏನು? ಅಂದ್ರೆ ನಮ್ದು ನೀವು ಆಲ್ಮೋಸ್ಟ್ ಅರ್ಕಂಜಿಂದ ಹಿಡಿದು ಬೇರೆ ಬೇರೆ ನೀವು ಕೆಲವು ನೋಡಿರ್ಬೋದು. ಈಗ ಪರಬು ಆಗಿರ್ಬೋದು, ತುರೆ ಆಗಿರ್ಬೋದು, ಮತ್ತೆ ಮರ್ಕಜೀವಿಲು. ಅಂದ್ರೆ ನಾವು ಆಲ್ಬಮ್ ಸಾಂಗ್ ಮಾಡಿದ ನಂತರ ಅದು ಜನಗಳಿಗೆ ಸ್ವಲ್ಪ ವಿಭಿನ್ನವಾಗಿರ್ಬೇಕು, ಜನಗಳು ಜಾಸ್ತಿ ಕನೆಕ್ಟ್ ಆಗ್ತಾರೆ ಆಗ ಬೇಗ. ಅಂದ್ರೆ ಈಗ ನಾವು ಆಲ್ಬಮ್ ಸಾಂಗ್ ಮಾಡ್ತಿದ್ದ ಟೈಮಲ್ಲಿ ರೂಪೇಶ್ ಅಣ್ಣಂದು ಮುಂಚೆ ಕೆಲವು ಆಲ್ಬಮ್ ಸಾಂಗ್ ಅವರೇ ಮಾಡ್ತಿದ್ದದ್ದು. ಅದ್ರ ನಂತರ ತುಂಬಾ ಟೈಮ್ ನಂತರ ಯಾರು ಮಾಡಿರ್ಲಿಲ್ಲ. ರೂಪೇಶ್ ಅಣ್ಣ ಒಳ್ಳೊಳ್ಳೆ ಹಿಟ್ ಆಲ್ಬಮ್ ಸಾಂಗ್ ಕೊಟ್ಟಿದ್ರು, ಅದ್ರ ನಂತರ ಕಮ್ಮಿತ್ತು. ಅದ ನಂತರ ನಾವು ಯಾವಾಗ ನಮ್ಮ ಒಂದು ಜಮಾನ ಸ್ಟಾರ್ಟ್ ಆಯ್ತಲ್ಲ, ನಾವು ಒಳ್ಳೊಳ್ಳೆ ಪ್ರಾಜೆಕ್ಟ್ ಅನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ತುಂಬಾ ಆಲ್ಬಮ್ ಸಾಂಗ್ಸ್ ಬರ್ತಾ ಇದೆ, ತುಂಬಾ ಕಲಾವಿದರು ಇದ್ದಾರೆ, ಖುಷಿ ಆಗ್ತದೆ ನೋಡುವಾಗ. ಯುವಕರೆಲ್ಲ ತುಂಬಾ ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದಾರೆ. ನಮ್ದು ಅಂದ್ರೆ ಸ್ವಲ್ಪ ವಿಭಿನ್ನ ಇದ್ರೆ ಜನಗಳಿಗೆ ಬೇಗ ಕನೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಜನಗಳು ಅಂದ್ರೆ ಎದೆ ತುಂಬಿ ಹಾಡುವಲ್ಲೂ ಪರಿಚಯ ಇದೆ. ನಾರ್ಮಲ್ ಈಗ ಕೂಡ ಕೆಲವರು ಈ ಪ್ರಾಜೆಕ್ಟ್ ಅಲ್ಲಿ ನೋಡಿದ್ದೇನೆ, ಅದೇ ನೀವು ಹೇಳಿದಾಗ ಅರ್ಕಂಜಿ ನೋಡಿದ್ದೇನೆ. ಕೆಲವು ಮಕ್ಕಳೆಲ್ಲ ಬಂದು ಕೇಳ್ತಾರೆ ಅದೊಂದು ಸಾಂಗ್ ಆಡಿ ಅಂತ ಆರ್ಕೆಸ್ಟ್ರಾದಲ್ಲಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ತದೆ ಅದೆಲ್ಲ. ಹಾಡ್ಬೋದಾ ಈಗ ನಮ್ಗೆ ಅರ್ಕಂಜ? ಅದ್ರದ್ದು ಲಿರಿಕ್ಸ್ ಅದು ಅಂದ್ರೆ ಒಟ್ರಸಿ ಲಿರಿಕ್ಸ್ ಅದು. ಅಂದ್ರೆ ಅದು ಯಾಕೆ ಆಗಿ ಬರ್ದದಂದ್ರೆ ನಾವಿಬ್ರು ಪ್ಲಾನ್ ಮಾಡ್ಕೊಂಡು ಬರ್ದದ. ಅಂದ್ರೆ ನಾರ್ಮಲ್ ಲಿರಿಕ್ಸ್ ಎಲ್ಲರೂ ಬರೀತಾರೆ, ಇದು ಒಟ್ರಸಿ ಲಿರಿಕ್ಸ್ ಅಂತ ಅದು ಯಾವ ಭಾಷೆ ಅಂತಿಲ್ಲ, ಆ ಭಾಷೆ ಈ ಭಾಷೆ ಅಂತ ಎಲ್ರಿಗೊಂದು ಎಂಜಾಯ್ ಮಾಡುವಂಥದ್ದೊಂದು ಅದೇ ಅದು ಹೇಗೆ ಕುഞ്ഞാವಳಿ ಮರ್ಕಳಿ ಹಯ್ಯಾವಳಿ ಕಿಲಿ ಕಿಲಿ ಆ ತರ ಎಲ್ಲ ಚಕ್ಕದಾಗಿತ್ತು. ನನಗೆ ಭಯಂಕರ ಇಷ್ಟ ಆದಂತ ಸಾಂಗ್ ಅದು ಅರ್ಕಂಜಿ. ಅಂದ್ರೆ ಎಂತ ಅಂತಿಲ್ಲ, ಒಂದು ನಿಮ್ಮ ಮತ್ತೆ ರಕ್ಷಣ್ ಕಾಂಬಿನೇಷನ್ ಸಖತ್ತಾಗಿತ್ತು ಅನ್ಸುತ್ತೆ. ನಾನು ಕೆಲವೊಂದು ಆರ್ಕೆಸ್ಟ್ರಾದಲ್ಲಿ ಮದುವೆ ಫಂಕ್ಷನ್ ಹೋಗ್ಬೇಕಾದ್ರೆ ನಿಮ್ಮ ಆರ್ಕೆಸ್ಟ್ರಾ ಟೀಮ್ ಅನ್ನು ಅಟೆಂಡ್ ಮಾಡಿದ್ದೆ. ಸೊ ಇದ್ರಲ್ಲಿ ನಿಮ್ಮದ್ರಲ್ಲಿ ಲೇಡಿ ಒಬ್ರು ಆರ್ಟಿಸ್ಟ್ ಇದ್ದಾರಲ್ಲ? ಲೇಡಿ ಅಂದ್ರೆ ನಮ್ದೊಂದು ಟೀಮ್ ಹೇಗೆ ಅಂದ್ರೆ ನಮ್ದ್ರಲ್ಲಿ ಒಂದು 10-15 ಜನ ಇದ್ದಾರೆ. ಅಂದ್ರೆ ಕೆಲವೊಮ್ಮೆ ಪ್ರೋಗ್ರಾಮ್ ಇರುವಾಗ ಶಫಲ್ ಮಾಡ್ಕೊಂಡು ಹೋಗ್ತೇವೆ, ಹಾಗಾಗಿ ಹೆಸರು ಹೇಳಿದ್ರೆ ಗೊತ್ತಾಗ್ತದೆ. ನನಗೆ ಹೆಸರು ನೆನಪಿತ್ತು, ನಂಗೆ ಮರ್ತೋಯ್ತು. ಅವ್ರ ಚೈತ್ರ ಏನೋ ಹೆಸರು ಏನೋ ಮೋಸ್ಟ್ಲಿ ಗೊತ್ತಿಲ್ಲ. ಶರಣ್ಯ ಅಂತಿದ್ದಾರೆ, ಮುಂಚೆ ಕೃತಿಕಾ ಅಂತ ಒಬ್ರು ಇದ್ರು. ಕೃತಿಕಾ ಪಾನೀರ್. ಹೌದು ಹೌದು ಹೌದು, ಅವರು ರಕ್ಷಣ್ ಮತ್ತೆ ಅವರ ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಹೌದು. ಸೊ ನಿಮ್ಮದು ಮತ್ತೆ ರಕ್ಷಣ್ ಅದು ಬಾಲ್ಯ ಗೆಳೆತನವ ಅಥವಾ ಬೇರೆ ಏನಾದ್ರು ಸ್ಟೋರಿ ಇದೆಯಾ? ಇಲ್ಲ, ಹೆಚ್ಚಿನವರಿಗೆ ಅದೇ ಡೌಟ್ ಇರುದು. ಯಾಕೆಂದ್ರೆ ನಾವು ನಮ್ಮ ಕ್ಲೋಸ್ನೆಸ್ ನೋಡಿ ಬಾಲ್ಯದಿಂದ ಫ್ರೆಂಡ್ಸ್ ಅಂತ. ನಿಜವಾಗ್ಲೂ ನಾವು ಫ್ರೆಂಡ್ಸ್ ಆಗಿ ಅದೇ ಹೇಳಿದಲ್ಲ, ಒಂದು 10 ವರ್ಷ ಅಷ್ಟು ಜಾಸ್ತಿ ಏನು ಟೈಮ್ ಆಗ್ಲಿಲ್ಲ. ಯಾಕೆಂದ್ರೆ ನಾನು ನಂದು ಡಿಗ್ರಿ ಫೈನಲ್ ಇಯರ್ ಅಲ್ಲಿ ಇರುವಾಗ ಮರವೂರು ಅಂತ ಒಂದು ಶಾರ್ಟ್ ಮೂವಿ ನಮ್ಗೆ ಆಫರ್ ಬಂದಿತ್ತು. ನಮ್ದು ಫ್ರೆಂಡೇ ಮಾಡಿದ್ರು ಅದನ್ನು. ಅದರಲ್ಲಿ ನಾನು ಆಕ್ಟ್ ಮಾಡ್ತಿದ್ದೆ. ಅದರಲ್ಲಿ ರಕ್ಷಣ್ ಸಡನ್ ಎಂಟ್ರಿ ಅದು. ಅದರಲ್ಲಿ ಬೇರೆ ಒಂದು ಕ್ಯಾರೆಕ್ಟರ್ ಇದ್ದದ್ದು. ಆ ಕ್ಯಾರೆಕ್ಟರ್ ಅವರಿಗೆ ಪಾಪ ಬರ್ಲಿಕ್ಕೆ ಆಗ್ಲಿಲ್ಲ. ಸೊ ಹಾಗಾಗಿ ಅವರ ಕ್ಯಾರೆಕ್ಟರ್ಗೆ ಇವನ್ ಎಂಟ್ರಿ ಆದ. ಎಂಟ್ರಿ ಆದ ನಂತರ ಅಲ್ಲಿಂದ ನಮ್ದು ಸ್ವಲ್ಪ ಬಾಂಡಿಂಗ್ ಸ್ವಲ್ಪ ಸ್ಟಾರ್ಟ್ ಆಯ್ತು. ಫಸ್ಟ್ ಡೇನೆ ಎಷ್ಟು ಕ್ಲೋಸ್ ಆಗಿದ್ರು ಅಂದ್ರೆ ನೀವು ಹೇಳಿದಾಗೆ ಬಾಲ್ಯದಿಂದ ಅಷ್ಟು ಕ್ಲೋಸ್ ಆದ್ವಿ. ಯಾಕಂದ್ರೆ ಇಬ್ರದ್ದು ಕೂಡ ಸ್ವಲ್ಪ ಟ್ಯಾಲೆಂಟ್ ಆಗಿರ್ಬೋದು, ಸ್ವಲ್ಪ ಟೇಸ್ಟ್ ಎಲ್ಲ ಸ್ವಲ್ಪ ಒಂದೇ. ಯಾಕಂದ್ರೆ ಅವನು ಕೂಡ ಈಗ ನನ್ನ ಹತ್ರ ಸಾಧಾರಣ ಏನೆಲ್ಲ ಟ್ಯಾಲೆಂಟ್ ಇದೆಯಾ ಸೇಮ್ ಅವನ ಹತ್ರ ಕೂಡ ಸೇಮ್ ಅದೇ ಇದೆ. ಹಾಗಾಗಿ ಅದು ತುಂಬಾ ಒಳ್ಳೆ ಒಂದು ಮ್ಯಾಚ್ ಆಯ್ತು ಇಬ್ರದ್ದು ಕೂಡ. ಅದ್ರ ನಂತರ ಮತ್ತೆ ಕೆಲವು ಪ್ರಾಜೆಕ್ಟ್ ಎಲ್ಲ ಮಾಡಿದ್ವಿ. ಈಗ ಸ್ವಲ್ಪ ಕಡಿಮೆ ಇದೆ, ಯಾಕಂದ್ರೆ ನಾನು ಸ್ವಲ್ಪ ಆಚೆ ಸೈಡ್ ಇರೋದ್ರಿಂದ ಸ್ವಲ್ಪ ಪ್ರಾಜೆಕ್ಟ್ ಅಲ್ಲಿ ಈಗ ಕಡಿಮೆ ಇದೆ. ಇಲ್ಲದ್ರೆ ಕಂಟಿನ್ಯೂ ಸ್ವಲ್ಪ ಕಾಮಿಡಿ ಆದಷ್ಟು ಸಿಕ್ಕುವಾಗ ಒಂದು ರೀಲ್ಸ್ ಏನಾದ್ರು ಮಾಡಿ ಹಾಕುದು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಕಡಿಮೆ ಆಕ್ಟಿವ್, ಹಾಗಾಗಿ ಸ್ವಲ್ಪ ಕಷ್ಟ. ಅವ ಯಾವಾಗ್ಲೂ ಹೇಳ್ತಾ ಇರ್ತಾನೆ ನೀನು ಸ್ವಲ್ಪ ಆಕ್ಟಿವ್ ಆಗ್ಬೇಕು ಮಾರೆ ಅಂತ. ಅದೇ ಅದೇ. ಸೊ ಇವಾಗ ಒಂದು ಮನುಷ್ಯನ ಜೀವನದಲ್ಲಿ ಒಬ್ಬ ಸ್ನೇಹಿತ ಹಾಗೇನೆ ಹೆಂಡತಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತಾರೆ. ಸೊ ಸ್ನೇಹಿತರಾಗಿ ನಿಮ್ಮ ಸ್ನೇಹಿತರು ರಕ್ಷಣ್ ಎಲ್ಲ ಜೊತೆ ನಿಂತರು, ಎದೆ ತುಂಬಿ ಹಾಡುವೆಲ್ಲೂ ಕೂಡ ಬಂದಿದ್ರು. ಪ್ರತಿ ಎಪಿಸೋಡ್ ಅಲ್ಲಿ ಕೂಡ ನೋಡಿದ್ವಿ ನಾವು. ಅದ್ರ ಜೊತೆಗೆ ನಿಮ್ಮ ಮಡದಿ, ನಿಮ್ಮ ಬೆನ್ನೆಲುಬಾಗಿ ನಿಂತವರು ನಿಮ್ಮ ಹೆಂಡತಿ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಾ ಅದೇ ಹೇಳಿದಲ್ಲ, ಅಂದ್ರೆ ನಾವು ಹೇಳ್ತಾ ಹೋದ್ರೆ ಅದು ಹೊಗಳೋದು ಅಂತ ಎನಿಸ್ತಾರೆ ಕೆಲವರು, ಸುಮ್ಮನೆ ಹೊಗಳೋದು ಮಾರೆ. ಇಲ್ಲ, ಯಾಕೆಂದ್ರೆ ನಿಮ್ಮ ಸಂಗೀತವನ್ನ ನೀವು ಕಂಟಿನ್ಯೂ ಮಾಡೋದಕ್ಕೆ ಮೇನ್ ರೀಸನ್, ಆ ಸ್ಟೇಜ್ ಹತ್ತೋದಕ್ಕೆ ರೀಸನ್ ನಿಮ್ಮ ಹೆಂಡತಿ. ಯಾಕಂದ್ರೆ ನನ್ನ ತಾಯಿಗೊಂದು ಆಸೆ ಇತ್ತು ಸಿಂಗರ್ ಆಗ್ಬೇಕು ಅಂತ. ಆದ್ರೆ ಆಗ ಕ್ಲಾಸಿಗೆಲ್ಲ ಹೋಗೋಷ್ಟು ನಾ ಹೇಳಿದಲ್ಲ ಅನುಕೂಲ ಇರಲಿಲ್ಲ. ಆದ್ರೆ ಆ ಆಸೆಯನ್ನು ನನ್ನ ಹೆಂಡತಿ ಪೂರೈಸಿದಾಳೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಮಾತು. ಯಾಕಂದ್ರೆ ಆ ಟೈಮಲ್ಲಿ ನಾನು ಝೊಮ್ಯಾಟೋದಲ್ಲಿ ದುಡಿತಿರುವಾಗ ನಮ್ದು ಹೇಳಿದೆ ರೆಂಟೆಡ್ ಹೌಸ್ ಅಲ್ಲಿ ನಮಗೆ ಪ್ರತಿ ತಿಂಗಳು ಇಷ್ಟು ಅಂತ ಕಮಿಟ್ಮೆಂಟ್ ಇರ್ತದೆ, ಎಲ್ರಿಗೂ ಇರ್ತದೆ. ಆಗ ಯಾರಾದ್ರೂ ದುಡಿಬೇಕೆ ಮನೆಯಲ್ಲಿ. ನಾವು ಇಬ್ರು ಆಗ ಕೆಲಸಕ್ಕೆ ಹೋಗ್ತಿದ್ವಿ. ಆಗ ಅವಳು ಏನ್ ಹೇಳಿದ್ಲ ಅಂದ್ರೆ, ನೀವು ಪರವಾಗಿಲ್ಲ 3 ತಿಂಗಳೆಲ್ಲ ಇರ್ಬೇಕಾಗ್ತದೆ, ನಾವು ಹೋದ್ರೆ ಏನು ಇನ್ಕಮ್ ಸೋರ್ಸ್ ಇಲ್ಲ, ನೀವು ಹೋಗಿ ತೊಂದರೆ ಇಲ್ಲ, ನಾನು ಇಲ್ಲಿ ದುಡ್ದು ರೆಂಟೆಲ್ಲ ಇದು ನಾನು ಇದು ಮಾಡ್ತೇನೆ ಅಂತ. ಆಗ ನಾನು ಈಚೆ ಬಂದೆ, ಅವಳಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ತಿದ್ಲು. ಅದೊಂದು ಸಪೋರ್ಟ್. ಇನ್ನೊಂದೇನಂದ್ರೆ ಅವಳು ಅಂದ್ರೆ ಫಸ್ಟಿಗೆ ಅದೊಂದು ಮಾತು, ಯಾಕಂದ್ರೆ ನಾನು ಡ್ರಾಪ್ ಮಾಡ್ಲಿಕ್ಕಿದ್ದೆ, ಅವಳು ಹೇಳಿದ್ದು ಇದೊಂದು ಟ್ರೈ ಮಾಡುವ, ಇಲ್ಲಾದ್ರೆ ಇದು ಆಗ್ಲಿಲ್ಲ ಅಂದ್ರೆ ಬೇಡ ಅಂತ. ಅದು ಪಾಸ್ ಆಯ್ತು.
ಅದ್ರ ನಂತರ ಮತ್ತೆ ಅಲ್ಲಿ ನೆಕ್ಸ್ಟ್ ರಾಜರಾಣಿ ಅಂತ ಶೋ ಕೂಡ ಬಂತು, ಕಪಲ್ ಶೋ, ಅದರಲ್ಲಿ ಕೂಡ ಬಂದಿದ್ಲು. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಅವಳಿಗೆ ಕೂಡ ಒಂದು ವೇದಿಕೆ ಸಿಕ್ಕಿದಾಗೆ ಆಯ್ತು, ತುಂಬಾ ಖುಷಿಯ ವಿಚಾರ. ಸೊ ಇಲ್ಲಿಂದ ಇವಾಗ ಮಂಗಳೂರಿಂದ ನೀವು ಬೆಂಗಳೂರು ಹೋಗ್ಬೇಕು ಕಾರ್ಯಕ್ರಮಕ್ಕೆ, ಅಲ್ಲಿ ನಿಮ್ಗೆ ಹೇಗಿತ್ತು ವ್ಯವಸ್ಥೆ ಎಲ್ಲ? ನೀವೇ ಮಾಡ್ಕೊಳ್ಬೇಕಿತ್ತ ಅಥವಾ ತಂಡದಿಂದ ವ್ಯವಸ್ಥೆ ಆಗ್ತಾ ಇತ್ತು? ಸ್ಟಾರ್ಟಿಂಗ್ ಎಲ್ಲ ಹೌದು, ಇವಾಗ ಯಾವುದೇ ಒಂದು ಶೋ ಹೋಗ್ಬೇಕಾದ್ರೆ ನಾವು ಶಿಫ್ಟ್ ಆಗ್ಬೇಕಾಗ್ತದೆ ಕಂಪ್ಲೀಟ್ಲಿ. ಸೊ ಅಲ್ಲಿ ನಿಮ್ಮನ್ನ ಎದೆ ತುಂಬಿ ಹಾಡುವೆನ ಅಥವಾ ಕಲರ್ಸ್ ಕನ್ನಡ ನೋಡ್ಕೊಳ್ತಾ ಇದ್ದದ್ದ, ನಿಮಗೆ ಅಲ್ಲಿ ಏನಾದ್ರು ಟ್ರಬಲ್ಸ್ ಇತ್ತಾ? ಇಲ್ಲ, ಅಂದ್ರೆ ಸ್ಟಾರ್ಟಿಂಗ್ ನಂಗೆ ಹೋಗುವಾಗ, ಯಾಕಂದ್ರೆ ಬೆಂಗಳೂರು ಅಂದ್ರೆ ಅದೊಂದು ತುಂಬಾ ದೊಡ್ಡ ಸಿಟಿ. ಫಸ್ಟಿಗೆ ನಮ್ಗೆ ಮಂಗಳೂರಿಂದ ಪಾಪ ತುಂಬಾ ಮಂದಿ ಹೋಗುವಾಗ ತುಂಬಾ ಕನ್ಫ್ಯೂಷನ್ ಆಗ್ತದೆ. ಆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಕೆ ನಮ್ಗೆ, ಅದ್ರಲ್ಲಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ನಮ್ಗೆ ಇಳಿದು ಎಲ್ಲಿ ಹೋಗ್ಬೇಕಂತ ಸಾಧಾರಣ ಗೊತ್ತಾಗ್ತದೆ ಇಲ್ಲಿ, ಯಾಕಂದ್ರೆ ತುಂಬಾ ಬೇರೆ ಕಡೆ ಎಲ್ಲರಲ್ಲಿ ಬರ್ತಾರೆ. ಆದ್ರೆ ನಮ್ಗೆ ಅಲ್ಲಿ ಹೋದ ನಂತರ ಮೆಜೆಸ್ಟಿಕ್ ಸಿಕ್ಕಾಪಟ್ಟೆ ದೊಡ್ಡದಿದೆ, ಎಲ್ಲಿ ಹೋಗ್ಬೇಕು ಎಂತ ಅಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ನಂಗೆ ನಮ್ಮ ಕಾಮಿಡಿ ಕಿಲಾಡಿಗಳು, ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು, ನಮ್ಮ ಮಂಗಳೂರಿನ ಫ್ರೆಂಡ್ಸ್ ಇದ್ದಾರೆ, ಧೀರಜ್ ನೀರ್ಮರ್ಗ್ ಆಗಿರ್ಬೋದು, ರಾಕೇಶ್, ಸೂರಜ್, ಪ್ರಜ್ನೇಶ್ ಅಂತ ಒಬ್ಬ ಇದ್ದ, ಅವರೆಲ್ಲ ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಯಾಕೆಂದ್ರೆ ಅಲ್ಲಿ ಅವ್ರದ್ದು ರೂಮ್ ಇತ್ತು, ಅವ್ರು ಆಲ್ರೆಡಿ ಅಲ್ಲಿ ಸೆಟ್ಲ್ ಆಗಿದ್ರು, ನಂಗೆ ಅಲ್ಲಿ ರೂಮ್ ಪರಿಚಯ ಯಾರಿಲ್ಲ. ನಾನು ಹೋದ ನಂತರ ಅವ್ರು ಹೇಳಿದ್ರು ಏನ್ ತೊಂದ್ರೆ ಇಲ್ಲ, ಇಲ್ಲಿ ಬಂದು ಸ್ಟೇ, ಯಾಕಂದ್ರೆ ನಾನಿರೋದು ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ, ಆದ್ರೂ ನಂಗೆ ಅವರು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು, ಇಲ್ಲಿ ಸ್ಟೇ ಆಗೋ ತೊಂದರೆ ಇಲ್ಲ, ಇಲ್ಲಿಂದ ಆಡಿಷನ್ಗೆಲ್ಲ ಹೋಗ್ಬೋದು ಅಂತ. ಆಡಿಷನ್ ಅಲ್ಲಿ ನಾನು ಸೆಲೆಕ್ಟ್ ಆದ್ಮೇಲೆ ನಮ್ಮ ಚಾನಲ್ ಇಂದ ರೂಮ್ ಇತ್ತು, ರೂಮ್ ಪ್ರೊವೈಡ್ ಆಗಿತ್ತು. ಅದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೇನ್ ನಮ್ಗೆ ಸಪೋರ್ಟ್ ಬೇಕಲ್ಲ, ಅದು ನಿಜವಾಗ್ಲೂ ಯಾವತ್ತೂ ಮರಿಲಿಕ್ಕಿಲ್ಲ. ನಾನು ಅದು ಕೂಡ ಅವ್ರಿಗೆ ಯಾವತ್ತೂ ಋಣಿಯಾಗಿರ್ಬೇಕಾಗ್ತದೆ, ಯಾಕೆಂದ್ರೆ ಆ ಟೈಮ್ ಅಲ್ಲಿ ಅವ್ರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ಎಲ್ಲೆಲ್ಲ ಹೋಗ್ಬೇಕು, ಯಾವ ರೀತಿಯಲ್ಲಿ ಹೋಗ್ಬೇಕು ಅದನ್ನ. ಈಗ ಬಿಡಿ ತೊಂದರೆ ಇಲ್ಲ, ಈಗ ಅಂದ್ರೆ ಬೆಂಗಳೂರಿಗೆ ಹೋದ್ರೆ ತುಂಬಾ ಫ್ರೆಂಡ್ಸ್ ಇದ್ದಾರೆ, ತುಂಬಾ ಮನೆ ಇದೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರು ತುಂಬಾ ಯಾರು ಇರೋದ ಟೈಮ್ ಅಲ್ಲಿ ಕೈ ಹಿಡ್ತಿದ್ದಾರೆ. ಸೊ ಈ ಕೆಲವೊಂದು ರೂಮರ್ಸ್ ಇರುತ್ತೆ ಈ ಟಿವಿ ಶೋಗಳ ಮೇಲೆ, ಯಾಕಂದ್ರೆ ಬರ್ಬೇಕಾದ್ರೆ ಫಿಕ್ಸ್ಡ್ ಆಗಿರುತ್ತೆ, ಇವರೇ ರನ್ನರ್ ಅಪ್, ಇವರೇ ವಿನ್ನರ್, ಸೊ ಇವರು ಇಷ್ಟು ದುಡ್ಡು ಕೊಟ್ಟಿರ್ತಾರೆ, ನಮ್ಮನ್ನ ಹಾಗೆ ನೋಡಿಕೊಳ್ತಾರೆ, ನಮ್ಗೆ ಇಷ್ಟು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನೀವೊಂದು ವೇದಿಕೆ ಹತ್ತಿ ಬಂದಿದ್ದೀರಿ, ಡೈರೆಕ್ಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಎದೆ ತುಂಬಿ ಹಾಡುವೇನು ಸ್ಟೇಜ್ ಅಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿತ್ತಾ? ಇಲ್ಲ, ಎದೆ ತುಂಬಿ ಹಾಡುವ ಸ್ಟೇಜ್ ಅಲ್ಲಿ ಖಂಡಿತವಾಗ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ಒಂದು ವಿಚಾರ ಏನಂದ್ರೆ, ನಮ್ಗೆ ರಿಯಾಲಿಟಿ ಶೋ ಅಂದ್ರೆ ಅದರಲ್ಲಿ ಮೇನ್ ನಮ್ಗೆ ಕಂಟೆಂಟ್ ಆಗಿರ್ಬೋದು, ಮತ್ತೊಂದು TRP, ಯಾಕೆಂದ್ರೆ ಅದು ನಿಮ್ಗೆ ಗೊತ್ತಿರ್ಬೋದು, TRP ಗೆ ನಾವು ಜಾಸ್ತಿ ವ್ಯಾಲ್ಯೂ ಕೊಡ್ತಾರೆ ಚಾನಲ್ ಅಲ್ಲಿ. ಮತ್ತೊಂದು ನಿಮ್ಗೆ ರಿಯಾಲಿಟಿನೂ ಇರುತ್ತೆ, ನಾನ್ ರಿಯಾಲಿಟಿನೂ ಇರುತ್ತೆ. ಅಂದ್ರೆ ಕೆಲವು ಕಂಟೆಂಟ್ ಬೇಸ್ ಹೋಗ್ತದೆ, ಕೆಲವು ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ಸ್ ನಿಮ್ಗೆ ಒಂದೇ ರೀತಿ ಇದ್ರೆ, ಎಲ್ಲ ಹಾಡೋರೇ ಇದ್ರೆ ಕಷ್ಟ ಆಗ್ತದೆ. ಕೆಲವರು ಅಂದ್ರೆ ನಿಮ್ಗೆ ನೋಡುವಾಗ ಗೊತ್ತಿರ್ಬೋದು ಚಾನಲ್ ಅಲ್ಲೆಲ್ಲ. ನಮ್ದು ಹೇಗೆ ಆಗಿತ್ತಂದ್ರೆ, ನಾನು ಮಂಗಳೂರಿಂದ ಅದೇ ಆಡಿಷನ್ ಕೊಟ್ಟು ನಾನು ಡೈರೆಕ್ಟ್ ಆಗಿ ಯಾಕಂದ್ರೆ ಅದಕ್ಕಿಂತ ಮುಂಚೆ ಒಮ್ಮೆ ಆಡಿಷನ್ ಕೊಟ್ಟಿದ್ದೆ, ಆ ಹೆಸರು ಕೂಡ ಅವರಿಗೆ ನೆನಪಿರ್ತದೆ. ಹಾಗೆ ಅವರು ನಂಗೆ ಕಾಲ್ ಮಾಡಿದ್ರು, ಈಗ ಕೂಡ ಸಂಗೀತ ಜರ್ನಿ ಕಂಟಿನ್ಯೂ ಮಾಡ್ತಿದ್ರೆ ಒಂದು ಆಡಿಷನ್ ಕೊಡಿ ಅಂತ. ಆಗ ನಾನು ಆಡಿಷನ್ ಕೊಟ್ಟದೆ ಸೆಲೆಕ್ಟ್ ಆದಲ್ಲ. ಅದ್ರ ನಂತರ ಇವರೇ ವಿನ್ನರ್, ಅವರೇನು ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದೇನು ಪ್ಲಾನ್ ಇರುವುದಿಲ್ಲ, ಯಾಕಂದ್ರೆ ಹೋಗ್ತಾ ಹೋಗ್ತಾ ಅವ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅದು ಕೂಡ ಕೌಂಟ್ ಆಗ್ತದೆ. ಇದೇ ತುಂಬಿ ಹಾಡುವಿನಲ್ಲಿ ಒಂದು ಖುಷಿ ಆದದ್ದು ಏನಂದ್ರೆ, ನಿಜವಾಗ್ಲೂ ಒಳ್ಳೊಳ್ಳೆ ಪರ್ಫಾರ್ಮ್ ಮಾಡುವವರೇ ಫಿನಾಲೆಗೆ ಬಂದಿದ್ರು, ಅದೊಂದು ಖುಷಿ. ಮತ್ತೊಂದು ಏನಾಗ್ತದೆ ಅಂದ್ರೆ, ಆದ್ರೆ ಪಾಪ ಕೆಲವರಿಗೆ ಅದಕ್ಕಿಂತ ಮುಂಚೆ ಒಂದು ಶೋ ಅಲ್ಲಿ ಬಂದಿದ್ದ ಕೆಲವು ಅವರು ಕೂಡ, ಪ್ರತಿಯೊಬ್ರು ಕೂಡ ಒಳ್ಳೆ ಗಾಯಕರೇ, ಕೆಲವರಿಗೆ ಪಾಪ ಇದಾಗಿದೆ, ಅಂದ್ರೆ ಅವರು ಕೂಡ ಫೈನಲ್ಗೆ ಬರ್ಬೇಕಿತ್ತು, ಆದ್ರೆ ಕೆಲವರಿಗೆ ಪಾಪ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ವಿನ್ನರ್ ಆದವನು ಕೂಡ ಚಿನ್ಮಯ್ ಜೋಶಿ ಅಂತ ವಿನ್ನರ್, ಸಂಗೀತದಲ್ಲಿ ತುಂಬಾ ಒಂದು ಅದನ್ನ ಹೇಳಿದಲ್ಲ, ಹಿಂದೂಸ್ತಾನಿಯಲ್ಲಿ ವಿದ್ವತ್ ಎಲ್ಲ ಆಗಿದೆ ಅವರು, ಹಾಗಾಗಿ ತುಂಬಾ ಒಳ್ಳೆ ಗಾಯಕ. ಆದ್ರೆ ಪ್ರಾಬ್ಲಮ್ ಏನಾಯ್ತಂದ್ರೆ, ನಾ ಹೇಳಿದೆ ಎಲ್ಲ ಜೋನರ್ ಸಾಂಗ್ಸ್ ಸ್ವಲ್ಪ ಪಾಪ ಅವನಿಗೆ ಸ್ವಲ್ಪ ಇದು ಕಷ್ಟ ಆಗ್ತಿತ್ತು ಬಿಟ್ರೆ, ಮತ್ತೆ ಕ್ಲಾಸಿಕಲ್ ಅಂತ ಬಂದ್ರೆ ತುಂಬಾ ಒಳ್ಳೆ ಗಾಯಕ. ಹಾಗಾಗಿ ಪ್ರಾಬ್ಲಮ್ ಅಂತ ನಂಗೆ ಏನಾಗಿರ್ಲಿಲ್ಲ, ನಮ್ದೊಂದು ಜರ್ನಿ ಒಳ್ಳೆ ರೀತಿಯಲ್ಲಿ ಹೋಗ್ತಿತ್ತು. ಫಸ್ಟಿಗೆ ನಮ್ ಫುಲ್ ನರ್ವಸ್ ಆಗಿದ್ವಿ, ಅದ ನಂತರ ಒಂದೊಂದು ಗೋಲ್ಡನ್ ಬಜಾರ್ ಎಲ್ಲ ಸಿಗ್ತಾ ಹೋದ ನಂತರ ತುಂಬಾ ಕಾನ್ಫಿಡೆಂಟ್ ಬಂತು, ಆಗ ಒಳ್ಳೆ ರೀತಿಯಲ್ಲಿ ಪಾಸ್ ಆಯ್ತು. ಎಸ್, ಮೊದಲೆಲ್ಲ ಅದೇ ಕಮೆಂಟ್ಸ್ ಬರ್ತಾ ಇತ್ತು, ಒಂಥರ ಮೊಗ್ಗು ತರ ಇದ್ರಿ ನೀವು ಸ್ಟಾರ್ಟ್ ಅದಾದ್ಮೇಲೆ ಸ್ವಲ್ಪ ಕಂಫರ್ಟ್ ಸಿಕ್ಕಿದಾಗ ನೀವು ಅರಳ್ಕೊಂಡು ಹೋದ್ರಿ ಅಂತ ಹೇಳಿದ ಕಮೆಂಟ್ಸ್ ನಾನು ನೋಡಿದೆ. ಸೊ ಅದೇ ನೀವು ವೇದಿಕೆ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ಈಗೆಲ್ಲ ಪ್ರೋಗ್ರಾಮ್ಸ್ ನಡೀತಾ ಇತ್ತು ಅಂತ. ಆದ್ರೆ ಒಂದು ಮೊಮೆಂಟ್ ಅನ್ನ ನಾನು ನಿಮ್ಮ ವಿಡಿಯೋಸ್ ನೋಡ್ತಾ ಇದ್ದೆ ಅಥವಾ ಕೆಲವು ಎಪಿಸೋಡ್ಸ್ ಎಲ್ಲ ನೋಡ್ತಾ ಇದ್ವಿ, ಮತ್ತೆ ಎದೆ ತುಂಬಿ ಹಾಡುವ ವಾಪಸ್ ಬಂತು ಅಂದ್ರೆ ಅದೊಂದು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ನಮಗೆ. ಸೊ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ವಿಡಿಯೋ ನಾನು ನೋಡಿದ್ದೆ, ಯಾಕಂದ್ರೆ ನನಗೆ ರಾಜೇಶ್ ಕೃಷ್ಣ ಅಂದ್ರೆ ತುಂಬಾ ಆಪ್ತರು, ನನಗೆ ಅವ್ರು ತುಂಬಾ ಫೇವ್ರೇಟ್. ಯಾಕಂದ್ರೆ ಒಬ್ಬ SPB ಜೂನಿಯರ್ SPB ಅಂತಾನೆ ಕರಿತೀವಿ ನಾವು ಅವ್ರನ್ನ. ಸೊ ಅವರ ಧ್ವನಿಯನ್ನ ಮತ್ತೆ ಕೇಳುವಂತದ್ದು ನಾವು ರಾಜೇಶ್ ಕೃಷ್ಣನ್ ಅವರ ಬಾಯಲ್ಲೇ. ಸೊ ಹಾಗಾಗಿ ನಾನು ಅದನ್ನ ನೋಡ್ತಾ ಇದ್ದೆ. ಯೂಶುವಲಿ ರಾಜೇಶ್ ಕೃಷ್ಣನನ್ನ ನೀವು ಒಬ್ಸರ್ವ್ ಮಾಡಿದ್ರೆ ಸರ್ ಅವರು ಬಂದು ಹಗ್ ಮಾಡೋದಾಗಿರುವಂತದ್ದು ಅದೆಲ್ಲ ಬರೀ ಕಮ್ಮಿ, ಅವರ ಪಾಡಿಗೆ ಅವ್ರು ಇರುವಂತ ಒಬ್ಬ ವ್ಯಕ್ತಿ. ಆದ್ರೆ ಒಂದು ಹಾಡಿಗೆ ಅವರೇ ನಿಮ್ಮನ್ನ ಕರೆದು ನಿಮ್ಮನ್ನ ಹಗ್ ಮಾಡ್ತಾರೆ. ಸೊ ಸುಂದರಿ ಸುಂದರಿ ಹಾಡಿಗೆ, ಸೊ ಆ ಮೊಮೆಂಟ್ ಹೇಗಿತ್ತು ನಿಮ್ಗೆ? ಆ ಮೂಮೆಂಟ್ ನಂಗೆ ಎದೆ ತುಂಬಿ ಹಾಡುವಿನ ಜರ್ನಿಯಲ್ಲಿ, ಯಾಕಂದ್ರೆ ಎದೆ ತುಂಬಿ ಹಾಡುವೇನೆ ನಂಗೆ ಒಂದು ಟರ್ನಿಂಗ್ ಪಾಯಿಂಟ್. ಅದರಲ್ಲೂ ಕೂಡ ಆ ಜರ್ನಿಯಲ್ಲಿ ಅದು ಬಿಗ್ ನಂಗೊಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಂದು ಸುಂದರಿ ಸುಂದರಿವರೆಗೆ ಪರ್ಫಾರ್ಮೆನ್ಸ್ ಒಳ್ಳೆ ರೀತಿಯಲ್ಲಿ ಹೋಗ್ತಿತ್ತು. ಅದ್ರ ನಂತರ ಎಷ್ಟು ವೈರಲ್ ಆಯ್ತು ಅಂದ್ರೆ ಯಾಕೆಂದ್ರೆ
ಪ್ರೋಮೋ ಬಿಡ್ತಾರಲ್ಲ, ಹೌದು. ತುಂಬಾ ವೈರಲ್ ಆಯ್ತು, ತುಂಬಾ ಜನ ಇಷ್ಟಪಟ್ರು. ಅದು ಎಪಿಸೋಡ್ಗೆ ಕಾಯ್ತಿದ್ರು ಯಾವಾಗ ಬರ್ತದೆ ಅಂತ. ಎಪಿಸೋಡ್ ಬಂದ ನಂತರ ಅಂತೂ ತುಂಬಾ ಕ್ಲಿಕ್ ಆದೆ ನಾನು. ಅದೊಂದು ಒಂದು ದೇವರಿಗೆ ಥ್ಯಾಂಕ್ ಯು ಹೇಳ್ಬೇಕು. ಮತ್ತೊಂದು ರಾಜೇಶ್ ಕೃಷ್ಣನ್ ಸರ್ ನೀವು ಹೇಳಿದಾಗೆ ಅವರು ಕಮೆಂಟ್ ಕೊಡುವಾಗ ಕೂಡ ಅಷ್ಟೇ ತುಂಬಾ ಅಂದ್ರೆ ನೋಡ್ಕೊಂಡು ಕಮೆಂಟ್ ಕೊಡ್ತಾರೆ, ಮತ್ತೆ ಕರೆಕ್ಟಾಗಿ ಕಮೆಂಟ್ ಕೊಡ್ತಾರೆ, ಜಾಸ್ತಿ ಇದೆಲ್ಲ ಮಾಡೋದಿಲ್ಲ. ಆ ಟೈಮಲ್ಲಿ ಅವರು ಫಸ್ಟ್ ಇಂದ ಲಾಸ್ಟ್ ವರೆಗೆ ನೋಡ್ತಾನೆ ಇದ್ರು, ಏನು ಎಕ್ಸ್ಪ್ರೆಷನ್ ಕೊಡ್ತಿರ್ಲಿಲ್ಲ. ಲಾಸ್ಟಿಗೆ ಅವರಿಗೆ ತುಂಬಾ ಅವರಿಗೆ ಯಾಕೆ ಜಾಸ್ತಿ ಖುಷಿ ಆಯ್ತಂದ್ರೆ ಅವರು ಅದನ್ನೇ ಹೇಳಿದ್ರು. ಅಂದ್ರೆ SPB ಸರ್ ಅದನ್ನು ಸ್ಟುಡಿಯೋದಲ್ಲಿ ಹಾಡ್ತಿರುವಾಗ ಇವರು ಅಲ್ಲಿ ಕುತ್ಕೊಂಡಿದ್ರು ಮುಂದ್ಗಡೆ. ಆ ಎಕ್ಸ್ಪೀರಿಯನ್ಸ್ ಅವರ ತಲೆಯಲ್ಲಿ ಇತ್ತು. ಅದು ಅವರಿಗೆ ತುಂಬಾ ಖುಷಿ ಆಯ್ತು. ಯಾಕೆ ನಾನು ಅಲ್ಲಿ ವಿತ್ ಆಕ್ಟಿಂಗ್ ಮಾಡಿದಲ್ಲ, ಅದು ಅವರಿಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ಅವರು ಕರೆದು ಹಗ್ ಮಾಡಿದ್ರು. ಅದು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದ್ರ ನಂತರ ಯಾಕಂದ್ರೆ ಅದು ನಂಗೆ ಒಬ್ಬನಿಗೆ ಅದು ಹಗ್ ಸಿಕ್ಕಿದ್ದು. ಅದು ನಾನು ಒಂದು ಜಲಸಲ್ಲಿ ಹೇಳುವುದು ಅಂತ ಹೇಳ್ಬೋದು. ತುಂಬಾ ಖುಷಿ ವಿಚಾರ ಒಂದು. ನಂಗೆ ಅಂದ್ರೆ ಎಂತ ಮಾಡ್ಬೇಕು ಅವ್ರು ಕರೆದ ನಂತರ ಎಂತ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಅವರು ಹಾಗೆ ಮಾಡಿದ್ರೆ ನಾನು ಕೂಡ ಬೆನ್ನಿಗೆ ಹೀಗೆ ಮಾಡ್ತಿದ್ದೆ. ಅದು ನಂಗೆ ಜೋರು ನಗಡ್ಲಿಕ್ಕೆ ಬಂತು ಟಿವಿಯಲ್ಲಿ ನೋಡುವಾಗ. ಹಾಗೆ ತುಂಬಾ ಖುಷಿ ಆಯ್ತು. ತುಂಬ ಹೊತ್ತು ಅವರು ಇದು ಮಾಡಿದ್ರು, ಎಕ್ಸ್ಪ್ರೆಸ್ ಮಾಡಿದಾಗ ಗೊತ್ತಾಯ್ತು ಅವ್ರಿಗೆ ನಿಜವಾಗ್ಲೂ ಖುಷಿಯಾಗಿದೆ ಅಂತ. ಅದು ದೊಡ್ಡ ಗೆಲುವು ನಂದು, ಫಸ್ಟ್ ಗೆಲುವೇ ಅದು. ಯಾಕೆಂದ್ರೆ ಅದ್ರ ನಂತರ ಏನಾಗಿದೆ ಗೊತ್ತಿಲ್ಲ, ಆದ್ರೆ ಅದನ್ನೊಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು. ಸೊ ಆ ಹಾಡಿನ ಒಂದೆರಡು ಲೈನ್ ಹಾಡ್ಬೋದಾ? ಖಂಡಿತ. ಅದು ವಾಯ್ಸ್ ಸ್ವಲ್ಪ ಮಾಡ್ಯುಲೇಷನ್ ಮಾಡೋದು, ಅದು ಬಟ್ ಓಕೆ. ಧೋನಿ ಧೋನಿ ನನ್ನ ಧೋನಿ, ಹತ್ತಿ ಕೂರೆ ಶಿರವಾಣಿ, ನಾನು ಧೋನಿ ನನ್ನೊಳಗೆ ನೀನು ರಾಣಿ, ರಾಣಿ ರಾಣಿ ನಾಗರಾಣಿ, ಬುಸ್ಸೋ ಏನಿ ಬೇನಿ ನಾಗವೇನಿ, ಪುಂಗಿ ನೋಡು ಆಡುವ ಭಂಗಿ ನೀರು, ದಾವಣಿ ಒಳಗಿದೆ ಲಂಗ, ಲಂಗದ ಮೇಲಿದೆ ಚಿಟ್ಟೆ, ಚಿಟ್ಟೆಯ ಹಿಡಿದರೆ ಕೆಟ್ಟೆ, ಬಿಟ್ಟೆಗೆ ಮನಸ್ಸು ಕೊಟ್ಟೆ, ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಒಸಿ ನೋಡುವೆಯ, ಕಿನ್ನೊಳಿ ಕಿನ್ನೊಳಿ ಗಿರಿ ಕಿನ್ನೊಳಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒಸಿ ಕೇಳುವೆಯಾ. ಎಸ್, ನಿಮ್ಮ ಗಾಯನವನ್ನ ಎಲ್ಲರೂ ಕೇಳ್ತಾರೆ, ನೋ ಡೌಟ್. ಅಂದ್ರೆ ಅಂದಷ್ಟು ಕಷ್ಟದ ಸಾಂಗ್ ಅದು, ವಿತ್ ಕಾಸ್ಟ್ಯೂಮ್ ಅಷ್ಟು ಆಕ್ಟ್ ಮಾಡಿ ಡಾನ್ಸ್ ಮಾಡಿ ಹಾಡಿದ್ರೆ ನಮ್ಗಂತೂ ಸಿಕ್ಕಾಬಟ್ಟೆ ಎಂಟರ್ಟೈನ್ ಕೊಟ್ಟಂತ ಎಪಿಸೋಡ್ ಅದು ನಿಮ್ದು. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್, ವೆರಿ ನೈಸ್. ಈಗ ಕೂಡ ಅಷ್ಟೇ, ಆ ಒಂದು ಸಡನ್ ಹೇಳಿದೆ ನಾನು ನಿಮ್ಗೆ ಹೇಳಿರ್ಲಿಲ್ಲ ಯಾವ ಸಾಂಗ್ ನನಗೆ ಹಾಡಿಸ್ತೇನೆ ನಿಮ್ಮನ್ನ ಇಲ್ಲಿ ಅಂತ, ಸಡನ್ ಆಗಿ ದೇವರ ವರ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ, ಅಂದ್ರೆ ಕೆಲವರು ಹೇಳ್ತಾರೆ ಈಗ ಒಂದು ಭಜನೆ ಮತ್ತೊಂದು ಇದು ಭಾಗವತಿಗೆ ಮತ್ತು ಭಜನೆ ಮಾಡುವವರಿಗೆ ಅಂದ್ರೆ ಫಿಲ್ಮ್ ಸಾಂಗ್ಸ್ ಜಾಸ್ತಿ ಸೂಟ್ ಆಗುದಿಲ್ಲ. ತುಂಬಾ ಮಂದಿ ಹೇಳ್ತಾರೆ, ನಂಗೆ ಕೂಡ ತುಂಬಾ ಹೇಳ್ತಿದ್ರು. ನಾನು ಹೋಗೋದಕ್ಕಿಂತ ಮುಂಚೆ ಎಲ್ಲ ಅಂದ್ರೆ ಭಜನೆ ತುಂಬಾ ಒಳ್ಳೆ ಹಾಡ್ತಾರೆ, ಆದ್ರೆ ಕೆಲವು ಫಿಲ್ಮ್ ಸಾಂಗ್ಸ್ ಎಲ್ಲ ಜಾಸ್ತಿ ಕೆಲವರಿಗೆ ಸೂಟ್ ಆಗುದಿಲ್ಲ ಅಲ್ಲ. ಆದ್ರೆ ಏನು ದೇವರ ದಯ ಅಂತ ಹೇಳ್ಬೋದು, ಅವ್ರು ಕೊಟ್ಟ ಟ್ಯಾಲೆಂಟ್. ನಂಗೆ ಆಲ್ಮೋಸ್ಟ್ ಎಲ್ಲ ಜೋನರ್ ಸಾಂಗ್ ನಾನು ಹಾಡ್ತೇನೆ, ಅದೊಂದು ಖುಷಿಯ ವಿಚಾರ. ಕೆಲವರಿಗೆ ಪಾಪ ಅದು ಕಷ್ಟ ಆಗ್ತದೆ, ಆದ್ರೆ ಅವರಿಗೆ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ಆಗ್ಬಹುದು. ಹಾಗಾಗಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಎಸ್ ಎಸ್. ಸೊ ನಿಮ್ಮ ಮತ್ತೆ ರಕ್ಷನ್ ಫ್ರೆಂಡ್ಶಿಪ್ ನ ಬಗ್ಗೆ ನಮಗೆ ಗೊತ್ತು, ನಾವು ಸಾಕಷ್ಟು ಕೇಳಿದೀವಿ, ಸಾಕಷ್ಟು ಇದರಲ್ಲಿ ಆರ್ಕೆಸ್ಟ್ರಾಸ್ ಆಗಿರ್ಬೋದು, ಆಲ್ಬಮ್ ಸಾಂಗ್ಸ್ ಅಲ್ಲಿ ನಾವು ಒಟ್ಟಿಗೆ ನೋಡಿದ್ವಿ. ಆದ್ರೆ ಎದೆ ತುಂಬಿ ಹಾಡುವೆನು ಪ್ರತಿ ಎಪಿಸೋಡ್ಗೆ ಹೆಚ್ಚಾಗಿ ಅವ್ರು ಬರ್ತಾ ಇದ್ರು, ರಕ್ಷನ್ ಅವರು ಹೆಚ್ಚಾಗಿ ನಿಮ್ ಜೊತೆ ಬರ್ತಾ ಇದ್ರು. ಆ ಟೈಮಲ್ಲಿ ಜನಗಳ ಮಧ್ಯೆ ನಾವು ಹೋದ್ರೆ ನಮ್ಗೆ ಕೆಲವೊಂದು ವದಂತಿಗಳು, ಕೆಲವೊಂದು ಮಾತುಗಳು ಕೇಳ್ತಾ ಇತ್ತು. ಯಾಕಂದ್ರೆ ರಕ್ಷನ್ಗೆ ಬೇಸರ ಆಗಿದೆ ಸಂದೇಶ್ ಅವರು ಆ ಸ್ಟೇಜ್ ಅಲ್ಲಿ ರನ್ನರ್ ಅಪ್ ಆಗಿದ್ದದ್ದು ಅಂತ, ಈ ತರ ಬೇಕಾದಷ್ಟು ಮಾತುಗಳು ಬಂದಿತ್ತು. ಸೊ ನಿಮ್ಗೆ ಆ ತರ ಏನಾದ್ರು ಫೀಲ್ ಆಯ್ತಾ? ನಿಮ್ಮ ಫ್ರೆಂಡ್ ನಿಮ್ಮ ಬೆನ್ನ ಹಿಂದೆ ನಿಂತಿಲ್ಲ, ಅವರಿಗೆಲ್ಲ ಅದು ಬೇಜಾರಾಯ್ತು ಅಂತ ನಿಮಗೆ ಅನಿಸ್ತಾ? ಅಂದ್ರೆ ನಾನು ಓದೋದಕ್ಕೆ ಬೇಜಾರಾಯ್ತು? ಹೌದು, ಇಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಸಾಕಷ್ಟು ನಾವು ಇದು ಮಾತುಗಳನ್ನ ಕೇಳ್ತಾ ಇದ್ವಿ, ಯಾಕೆ ಒಟ್ಟಿಗೆ ಇದ್ರಿ ನೀವು ಆರ್ಕೆಸ್ಟ್ರಾಗಳಲ್ಲಿ ಹೋಗ್ತಾ ಇದ್ರಿ, ಆದ್ರೂ ಕೂಡ ಅವನಿಗೆ ಇವನು ಓದೋದು ಅವನಿಗೆ ನೋವಾಗಿರ್ಬೋದು, ಅವನಿಗೆ ಜಲಸ್ ಆಗಿರ್ಬೋದು, ಈ ತರ ಮಾತುಗಳು ಬಂದದ್ದುಂಟು, ನಾವು ಕೇಳಿದ್ದು ಉಂಟು. ಅದಕ್ಕೆ ನಾನು ಕೇಳ್ತಾ ಇರೋ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್. ಗೊತ್ತಾಯ್ತು, ಯಾಕಂದ್ರೆ ಅದು ಕೆಲವರಿಗೆ ಮೈಂಡ್ ಅಲ್ಲಿ ಬರ್ತದೆ. ಯಾಕಂದ್ರೆ ಇಬ್ರು ಒಂದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾನು ಹೇಳಿದ್ದೆ ಸೇಮ್ ಟ್ಯಾಲೆಂಟ್ ಅಂತ. ನಾವು ಇಬ್ರು ಕೂಡ ಒಂದೇ ರೀತಿಯಲ್ಲಿ ಒಂದು ಬೆಳೀತಾ ಹೋಗ್ತಿದ್ವಿ. ಒಬ್ಬ ಸಡನ್ ಒಂದು ಹೈ ಲೆವೆಲ್ಗೆ ಹೋಗುವಾಗ ಒಬ್ರಿಗೆ ಇದು ಆಗ್ತದೆ ಅಂತ ನಮ್ಮ ತಲೆಯಲ್ಲಿ ಬರ್ತದೆ. ಆದ್ರೆ ಅವನು ಯಾವ ರೀತಿ ಇದ್ದ ಅಂದ್ರೆ ಅವನೇ ಹೋದಷ್ಟು ಖುಷಿ ಪಡ್ತಿದ್ದ. ನಮ್ಮ ಫ್ರೆಂಡ್ಶಿಪ್ ಆ ರೀತಿ ಇದೆ. ಈಗ ನಾವು ಮುಂಚೆ ಕೂಡ ನಾವು ಮಾತಾಡ್ಕೊಳ್ತಿದ್ವಿ, ಈಗ ಹೇಳಲಿಕ್ಕೆ ಆಗಲ್ಲ ಟೈಮ್ ಯಾರ್ದು ಯಾವಾಗ ತಿರುಗ್ತದೆ ಅಂತ. ನೀನು ನಂಗಿಂತ ಮೊದಲು ಒಳ್ಳೆ ಲೆವೆಲ್ಗೆ ಹೋಗ್ಬೋದು, ಅಥವಾ ನಾನು ಹೋಗ್ಬೋದು, ಇಬ್ರು ಹೋದ್ರು ಒಂದೇ ರೀತಿಯಲ್ಲಿ ನಾವು ಖುಷಿ ಪಡ್ಬೇಕು. ನಾವು ಆತರ ಇದ್ರೆ ಮಾತ್ರ ಒಂದು ಫ್ರೆಂಡ್ಶಿಪ್ ಗೆ ವ್ಯಾಲ್ಯೂ. ಇಲ್ಲದ್ರೆ ನಾವೇ ಕಾಲ್ ಎಳ್ಕೊಂಡ್ರೆ
ಅದು ಫ್ರೆಂಡ್ಶಿಪ್ ಅಂತ ಆಗಲ್ಲ, ಅದೊಂದು ತೀರಾ ಇದಾಗ್ತದೆ, ಬೇರೆನೇ ಆಗ್ತದೆ. ಅದಕ್ಕೋಸ್ಕರ ಈಗ ಊರಲ್ಲಿ ಪ್ರಚಾರ ಮಾಡೋದು, ಅವನಿಗೆ ಅಲ್ಲಿ ಬೆಂಗಳೂರಿಗೆ ಜಾಸ್ತಿ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ಊರಲ್ಲಿ ಜಾಸ್ತಿ ಪ್ರಚಾರ ಮಾಡೋದಾಗಿರ್ಬೋದು, ನಂದು ಬ್ಯಾನರ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಶೇರ್ ಮಾಡೋ ರೀತಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಅಗತ್ಯ ಆ ಟೈಮಲ್ಲೆಲ್ಲ, ತುಂಬಾ ಸಪೋರ್ಟ್ ಮಾಡ್ತಿದ್ರು, ಬೇರೆ ಬೇರೆ ಟೀಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ನಂಗೆ ಆಗ ಅಮೌಂಟ್ ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಯಾಕಂದ್ರೆ 3 ತಿಂಗಳಲ್ಲಿ ಕೆಲಸ ಇಲ್ದಿದ್ದೆ, ನನ್ನ ವೈಫ್ ಇದ್ದು ಸ್ಯಾಲ್ರಿ ಎಲ್ಲ ಮನೆ ಬಾಡಿಗೆಗೆ ಅದಕ್ಕೆಲ್ಲ ಹೋಗ್ತಿತ್ತು. ಆ ಟೈಮಲ್ಲಿ ನಮ್ಗೆ ಖರ್ಚಿಗೆಲ್ಲ ಬೇಕಾಗ್ತದಲ್ಲ, ಆಗ ನಮಗೆ ಅದೇ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಮ್ಮ ಮಂದಿರದ ಟೀಮ್ ಆಗಿರ್ಬೋದು, ತುಂಬಾ ಮಂದಿ ಹೆಲ್ಪ್ ಮಾಡಿದ್ದಾರೆ, ಸ್ವಲ್ಪ ಸ್ವಲ್ಪ ಅಮೌಂಟ್ ಇದು ಮಾಡಿಕೊಂಡು. ಅದೆಲ್ಲ ಯಾವತ್ತೂ ಮರಿಲಿಕ್ಕಿಲ್ಲ. ಹಾಗಾಗಿ ಮತ್ತೊಮ್ಮೆ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನಗೆ ಹೆಲ್ಪ್ ಮಾಡಿದ್ದಕ್ಕೆ. ಇನ್ನೊಂದು ವಿಚಾರ ಏನಂದ್ರೆ ರಕ್ಷಣ್ ಅದೇ ಎಲ್ಲ ರೀತಿಯಲ್ಲಿ ಓಡಾಡ್ತಿದ್ದ, ಅಂದ್ರೆ ನಾನೇ ಹೋಗಿದ್ದೇನೆ ಮಾರ. ಯಾಕಂದ್ರೆ ತುಂಬಾ ಮಂದಿ ಅವನ ತರ ಕೂಡ ಬಂದು ಕೇಳ್ತಿದ್ರಂತೆ, ನಿನ್ನ ಫ್ರೆಂಡ್ ಹೀಗೆ ಹೋಗಿದ್ದಾನಲ್ಲ ಮಾರ. ಆಗ ಅವನಿಗೆ ತುಂಬಾ ಖುಷಿ ಆಗ್ತಿತ್ತಂತೆ, ಅವನು ಹೇಳ್ತಿದ್ದ, ಯಾಕಂದ್ರೆ ನಾನೇ ಹೋಗಿದ್ದೇನೆ ಅನ್ನೊಂದು ಫೀಲ್ ಅವನಿಗೆ. ಹಾಗೆ ಓಕೆ, ಸೊ ಎದೆ ತುಂಬಿ ಹಾಡುವೆನು ಸ್ಟೇಜಿಗೆ ಹೋಗ್ತೀರಿ, ಯಾರು ಅನ್ಕೊಳ್ದಿರ್ಲಿಲ್ಲ. ಅದಕ್ಕಿಂತ ಮೊದಲು ಸಂದೇಶ್ ನೀರ್ಬಾರ್ಗ ಆದ್ರೆ ಬಹುಶಃ ನಮ್ಮವರಿಗೆ ಪರಿಚಯ ಇಲ್ಲ. ಅವನು ಯಾರಿಗೂ ಆರ್ಕೆಸ್ಟ್ರಾಲ್ ಹಾಡ್ತಾನೆ, ಅವನು ಹೊಟ್ಟೆಪಾಡಿಗೆ ದುಡಿತಾನೆ ಅಂತ ಹೇಳ್ತಾ ಇದ್ರಷ್ಟೇ ಹೊರತು ಯಾರು ನಿಮ್ಮ ಗಾಯನವನ್ನ ಪ್ರಶಂಸೆ ಮಾಡ್ಲಿಲ್ಲ ಹೆಚ್ಚಾಗಿ. ಆ ಸ್ಟೇಜ್ ಹತ್ತಿದ್ರಿ, ರನ್ನರ್ ಅಪ್ ಆದ್ರಿ, ಅಲ್ಲಿಂದ ಮತ್ತೆ ಜನ ಸಾಕಷ್ಟು ನಿಮ್ಮನ್ನ ಗುರುತಿಸ್ಲಿಕ್ಕೆ ಶುರು ಮಾಡಿದ್ರು. ರನ್ನರ್ ಅಪ್ ಆಗ್ತೀನಿ ಅಂತ ನಿಮ್ಗೆ ಅನ್ಸುತ್ತಾ? ನಿಜವಾಗ್ಲಿಲ್ಲ, ನಾನು ಆಗ್ಲೇ ಹೇಳಿದ್ದೆ, ನಮಗೆ ಆಸೆ ಇದ್ದದ್ದು ಇಷ್ಟೇ, ಒಮ್ಮೆ ಮೆಗಾ ಆಡಿಷನ್ ಅಷ್ಟೇ, ಒಮ್ಮೆ ಆ ಸ್ಟೇಜ್ಗೆ ಒಂದು ಹತ್ತಬೇಕು ಮಾರೆ ಅಂತ. ಯಾಕಂದ್ರೆ ಅದೊಂದು ದೊಡ್ಡ ವೇದಿಕೆ, ಅದು ಕೂಡ ನಂಗೆ ಈಗ ಕಾಂಪಿಟೇಷನ್ ಆಗ್ತದೆ ಅಂತ ಗೊತ್ತಿತ್ತು, ಕಲರ್ಸ್ ಕನ್ನಡದಲ್ಲಿ ಈ ತರ ಒಂದು ಕಾಂಪಿಟೇಷನ್ ಆಗ್ತಿದೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಆದ ರಿಯಾಲಿಟಿ ಶೋ ಎಲ್ಲ ಬೇರೆ ಬೇರೆ ಹೆಸರಲ್ಲಿ ಬರ್ತಿತ್ತು ಕಲರ್ಸ್ ಕನ್ನಡದಲ್ಲಿ. ಈಗೀಗ ಒಂದು ಕಾಂಪಿಟೇಷನ್ ನಡೀತಾ ಇದೆ, ಅದಕ್ಕೆ ನನಗೆ ಕೂಡ ಆಡಿಷನ್ಗೆ ಕಾಲ್ ಬಂದಿದೆ. ಆದರೆ ಟೈಟಲ್ ಯಾವುದಂತ ಗೊತ್ತಿಲ್ಲ. ಯಾವಾಗ ಅವರು ಟೈಟಲ್ ಇದು ಪ್ರೊಮೋ ಬಿಟ್ರ ಎದೆ ತುಂಬಿ ಹಾಡೋನು ಅಂತ, ಅದು ತುಂಬಾ ಆಸೆ ಜಾಸ್ತಿ ಆಯಿತು. ಯಾಕಂದ್ರೆ ಮುಂಚಿನಿಂದ ಕನಸು, SP ಸರ್ ಮಾಡ್ತಿದ್ದಂಥ ಶೋ, ದೊಡ್ಡ ಟೈಟಲ್, ಅದು ಅದೊಂದು ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ಹೇಗಾದ್ರೂ ಮಾಡಿ ಹೋಗ್ಲೇಬೇಕು ಅಂತ ಎಲ್ಲ ದೇವರಿಗೆ, ನಮ್ಮಲ್ಲಿ ಗೊತ್ತಲ್ಲ, ಹರಕ್ಕೆಲ್ಲ ಇದು ಮಾಡಿ ಪ್ರಾರ್ಥನೆ ಎಲ್ಲ ಮಾಡಿ ಹೇಗಾದ್ರೂ ಮಾಡಿ ನಮ್ಮ ಪ್ರಯತ್ನ ನಾವು ಕೊಟ್ಟಿದ್ವಿ, ಅದು ಒಳ್ಳೆ ರೀತಿಯಲ್ಲಿ ಫಲಿಸ್ತು. ಅದ ನಂತರ ಮೆಗಾ ಆಡಿಷನ್ಗೆ ಹೋಗುದು, ಇದೊಂದು ವೇದಿಕೆ ಹತ್ತಿರ ಸಾಕು ಅಂತ. ಅದ ನಂತರ ನಾನು ಹೇಳಿದ ಆಸೆ ಜಾಸ್ತಿ ಆಯ್ತು ಅಂತ. ಆದ್ರೆ ರನ್ನರ್ ಅಪ್ ಆಗ್ತೇನೆ ಅಂತ ನಾನು ನಿಜವಾಗ್ಲೂ ಎನಿಸಿರ್ಲಿಲ್ಲ, ಯಾಕಂದ್ರೆ ನಮ್ಮ 100% ನಾವು ಕೊಡ್ತಿದ್ವಿ ಅದ್ರ ಮೇಲೆ. ಯಾಕಂದ್ರೆ ಎಲ್ಲರೂ ಒಳ್ಳೊಳ್ಳೆ ಗಾಯಕರು ಇದ್ರು, ಪ್ರತಿಯೊಬ್ರು ಕೂಡ ಒಳ್ಳೆ ಸಂಗೀತದಲ್ಲಿ ಪರಿಣಿತಿ ಇರುವಂತರೆಲ್ಲ ಇದ್ರು. ಹಾಗಾಗಿ ಅದೊಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು, ಅವರನ್ನೆಲ್ಲರನ್ನೊಂದು ಫೇಸ್ ಮಾಡಿ. ಹಾಗಾಗಿ ದೇವರ ದಯದಲ್ಲಿ ಒಂದು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಕೂಡ ಒಳ್ಳೊಳ್ಳೆ ಇತ್ತು, ಸಾಂಗ್ ಸೆಲೆಕ್ಷನ್ ಕೂಡ ಒಳ್ಳೊಳ್ಳೆ ಸಿಕ್ತಿತ್ತು ನಂಗೆ. ಎಲ್ಲ ಒಂದು ಏನೋ ಡೇಂಜರ್ ಝೋನ್ಗೆ ಬಂದಿದೆ, ಒಂದು ಎಪಿಸೋಡ್ ಅಲ್ಲಿ ನಾನು ಡೇಂಜರ್ ಝೋನ್ಗೆ ಬಂದಿದೆ, ಮತ್ತೆಲ್ಲ ಗೋಲ್ಡನ್ ಬಜಾರ್. ಡೇಂಜರ್ ಝೋನಿಗೆ ಬಂದಾಗ ಏನಾದ್ರೂ ಕಳವಳ ಇತ್ತ, ನಾನು ಹೋಗ್ತೀನಿ ಏನಾದ್ರು ಭಯತ್ತ? ಅಂದ್ರೆ ನಂಗೆ ಏನಾಗಿತ್ತು ಅಂದ್ರೆ, ನಾನು ಯೋಚನೆ ಮಾಡಿದೆ, ಅಂದ್ರೆ ಇದಕ್ಕಿಂತ ಮುಂಚೆ ಎಲ್ಲ ಗೋಲ್ಡನ್ ಬಜಾರ್ ಬಂದಿದಲ್ಲ, ಸೊ ಎಲ್ಲ ಕೌಂಟ್ ಮಾಡ್ತಾರೆ ಏನೋ, ಹಾಗಾಗಿ ತೆಗಿಲಿಕ್ಕಿಲ್ಲ. ಆದ್ರೆ ಅದು ನಿಲ್ಲುವಾಗ ಪುಕ್ ಪುಕ್ ಆಗ್ತದೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಲೈನ್ ಅಲ್ಲಿ ನಿಂತಿರ್ತೇವಲ್ಲ, ಆಗ ಅದು ರೆಡ್ ಲೈಟ್ ಎಲ್ಲ ಅದು ಜಾಸ್ತಿ. ನಿಮ್ಗೆ ಸ್ಟುಡಿಯೋದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಈಗ ಕೂಡ ನಾವು ಸ್ಟುಡಿಯೋದಲ್ಲಿ ಇದ್ದೇವೆ, ಆ ಸ್ಟುಡಿಯೋದೊಂದು ಎಫೆಕ್ಟೇ ಬೇರೆ. ಎಲ್ಲ ಲೈಟ್ ನಮ್ಮ ಮೇಲೆ ಬಿದ್ದಿರ್ತದೆ, ಅದು ರೆಡ್ ಲೈಟ್ ಒಮ್ಮೆ ಗ್ರೀನ್ ಲೈಟ್ ಒಮ್ಮೆ ಆನ್ ಆಗ್ತಿರ್ತದೆ. ಆಗ ಫುಲ್ಲು ನಾವು ತಲೆ ಕೆಳಗೆ ಮಾಡಿ ನಿಂತಿರ್ತೇವೆ, ಪುಣ್ಯಕ್ಕೆ ಕೈ ಮುಗಿತಾ ಇರ್ತೇವೆ, ಪ್ರಾರ್ಥನೆ ಮಾಡ್ತಿರ್ತೇವೆ. ನಮ್ಮ ಮೇಲೆ ಗ್ರೀನ್ ಲೈಟ್ ಬೀಳುವಾಗ ಅದೊಂದು ಖುಷಿಯೇ ಬೇರೆ, ಪುಣ್ಯಕ್ಕೆ ಅದರಲ್ಲಿ ಸೇವ್ ಆದೆ, ಅದನ್ನಂತ ಬಿಟ್ಟುಕೊಳ್ಳಿಲ್ಲ. ಹಾಗೆ ಸೊ ಇಡೀ ಅಷ್ಟು ನಿಮ್ಮ ಎದೆ ತುಂಬಿ ಜರ್ನಿ ಇರ್ಬೋದು, ಅಥವಾ ನಿಮ್ಮ ಆರ್ಕೆಸ್ಟ್ರಾ, ನಿಮ್ಮ ಭಜನೆ, ಇದರನ್ನೆಲ್ಲ ತಗೊಂಡ್ರೆ ನೀವು ಅದರಲ್ಲಿ ಒಂದು ಅಲ್ಟಿಮೇಟ್ ಫೇವ್ರೆಟ್ ಸಾಂಗ್ ಅಂತ ಯಾವ್ದಾದ್ರು ಇದೆಯಾ? ಯಾವ್ದ್ರಲ್ಲಿ? ಎಲ್ಲ ನಿಮ್ಮ ಇಷ್ಟು ಲೈಫ್ ಜರ್ನಿ, ನೀವು ಇಷ್ಟೆಲ್ಲ ಹಾಡುಗಳನ್ನ ಹಾಡಿದಿರಾ, ಮೂವೀಸ್ ಆಗಿರ್ಬೋದು, ಭಜನೆ, ಅದೊಂದು ಹೇಳಿದ್ರೆ ಅದನ್ನೇ ಪುನಃ ಹೇಳಲಿಕ್ಕಿಲ್ಲ. ಸೊ ಯಾವ್ದಾದ್ರು ಮೂವಿ ಸಾಂಗ್ ಅನ್ನೇ ತಗೊಳ್ಳೋಣ, ಯಾವ್ದಾದ್ರು ಫೇವ್ರೇಟ್ ಅಂತಿದ್ಯಾ? ಮೂವಿ ಸಾಂಗ್ ಆಲ್ರೆಡಿ ನಾನು ಹಾಡಿದ್ದೆ, ಸುಂದರಿ ಸುಂದರಿ ನಂಗೆ ಅದೊಂದು ತುಂಬಾ ಇಷ್ಟದ ಸಾಂಗ್. ಯಾಕಂದ್ರೆ ಅದೊಂದು ಸ್ವಲ್ಪ ಕಷ್ಟದ ಸಾಂಗ್ ಅಲ್ಲ, ಅದು ಕಷ್ಟ ಸಾಂಗ್ ಹೌದು, ಬಟ್ ನಮಗೆ ಸ್ವಲ್ಪ ಮೆಲೋಡಿಯಸ್ ಸಾಂಗ್ಸ್. ಮೆಲೋಡಿ ಸಾಂಗ್ಸ್ ಯಾವ ನಂಗೆ ಸಾಂಗ್ಸ್ ತುಂಬಾ ಇದೆಯಲ್ಲ, ಸಡನ್ ಕೇಳಿದ್ರೆ ಗೊತ್ತಾಗಲ್ಲ. ಒಂದು ನೆನಪಿಗೆ ಬಂದದೊಂದು ಸಾಂಗ್ ಹೇಳ್ತೇನೆ, ಅದು ಕೂಡ ಮೆಸೇಜ್ ಕೊಡುವಂತ ಸಾಂಗ್. ಕಿವಿ ಮಾತೊಂದು ಹೇಳಲೆನ ನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು, ನಿನ್ನೆ ಹೀಗಿಲ್ಲ ನಾಳೆಯೂ ತಿಳಿದಿಲ್ಲ, ನೀನು ನೀನಾಗೆ ಬಾಳಲೇಬೇಕೆಂದು, ಹಸಿರಾಗಿದೆ ದೀಪವು ನಿನಗಾಗಿ, ನಸು ನಗುತ್ತಲೇ ಸಾಗು ನೀ ಗೆಲುವಾಗಿ, ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ, ಈ ಬಾಳುಂಟು ಬಾಳುವ ಸಲುವಾಗಿ, ಕಿವಿ ಮಾತೊಂದು ಹೇಳಲೇ ನಾನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ಅಪ್ಪು ಅವರ ಸಾಂಗ್ ಎಲ್ರಿಗೂ ಫೇವ್ರೇಟ್, ಹಾಟ್ ಫೇವ್ರೇಟ್ ಸಾಂಗ್ ಅದು. ಯಾವತ್ತೂ ನೆನ್ಪಿಸ್ಕೊಳ್ತೇವೆ ನಾವು. ಸೊ ಇವಾಗ ಇಷ್ಟೆಲ್ಲ ಅಚೀವ್ ಮಾಡಿದ್ರಿ,
ಎದೆ ತುಂಬಿ ಹಾಡುವೆನು ಸ್ಟೇಜ್ ಆದ್ಮೇಲೆ ನಿಮ್ಗೆ ಸಾಕಷ್ಟು ರೆಸ್ಪಾನ್ಸ್ ಎಲ್ಲ ಸಿಕ್ತು ಹೊರಗಡೆಯಿಂದ. ಹೌದು. ಆದ್ರೆ ಇವಾಗ ಎದೆ ತುಂಬಿ ಹಾಡುವೆನು ಅದು ಆ ಟೈಮಲ್ಲಿ ನಿಮ್ಮನ್ನೆಲ್ಲರೂ ಕರೆದು ಇಂಟರ್ವ್ಯೂ ಮಾಡ್ತಾರೆ, ನಿಮ್ಮನ್ನ ಸಂದರ್ಶನ ಮಾಡ್ತಾರೆ, ಎಲ್ಲ ಬಂದ್ರು ಸಂದೇಶ್ ನಾವು ನಿಮಗೆ ಗೊತ್ತು ಪರಿಚಯ ಅಂತ ಹೇಳ್ತಾರೆ. ಇದಾದ್ಮೇಲೆ ಈ ಕಾಲಘಟ್ಟ ಮುಗೀತು ಅಂತ ಆದ್ಮೇಲೆ ಇನ್ನೊಂದು ಎಪಿಸೋಡ್ ಬರುತ್ತೆ, ಅಥವಾ ಇನ್ನೊಂದು ಯಾವ್ದು ಚಾನೆಲ್ ಅಲ್ಲಿ ಇನ್ನೊಂದು ಯಾವ್ದು ರಿಯಾಲಿಟಿ ಶೋ ಬರುತ್ತೆ, ಅದ್ರಲ್ಲಿ ಯಾರೋ ವಿನ್ ಆಗ್ತಾರೆ, ಎಲ್ಲ ಸ್ಪಾಟ್ಲೈಟ್ ಆ ಕಡೆ ತಿರುಗುತ್ತೆ. ಈಗ ನಿಮ್ಮನ್ನ ಯಾರಾದ್ರೂ ಗುರುತಿಸ್ತಾರ? ಆ ವ್ಯಾಲ್ಯೂ ಈಗ ನಿಮ್ಗೆ ಇದೆಯಾ? ಅದೊಂದು ವಿಷಯ ನಾನು ಹೇಳಬೇಕಾಗ್ತದೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಅಭಿಮತ ಟಿವಿಗೆ ನಾನು ಥ್ಯಾಂಕ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಹೇಳಿದಾಗೆ ಸ್ಟಾರ್ಟಿಂಗಲ್ಲಿ ತುಂಬ ಆಲ್ಮೋಸ್ಟ್ ಎಲ್ಲ ಚಾನಲಲ್ಲಿ ಇಂಟರ್ವ್ಯೂ ಆಗಿದೆ. TV 9 ಹಿಡಿದು ಆಲ್ಮೋಸ್ಟ್ ಎಲ್ಲ ಚಾನಲಲ್ಲಿ ಇಂಟರ್ವ್ಯೂ ಆಗಿದೆ. ಅದ ನಂತರ ತುಂಬ ಗ್ಯಾಪ್ ಆಯಿತು, ಇಂಟರ್ವ್ಯೂ ಯಾವ್ದು ಇದಕ್ಕೂ ನಾನು ಹೋಗಿರಲಿಲ್ಲ. ಯೂಟ್ಯೂಬ್ ಚಾನಲ್ಗೆ ಕೆಲವು ಹೋಗಿದ್ದೆ. ಅದ ನಂತರ ಇದೆ ಅಭಿಮತ ಟಿವಿಗೆ ನಾನು ಬಂದಿದ್ದು, ತುಂಬ ಗ್ಯಾಪ್. ಅದಕ್ಕೋಸ್ಕರ ನಾನು ಥ್ಯಾಂಕ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಇನ್ನೊಂದು ವಿಚಾರ ಏನಂದರೆ ಜನಗಳದ್ದು ನೀವು ಕೇಳಿದ್ರಿ, ಅದು ತುಂಬ ಏನೋ ಒಂದು ಅದೇ ಹೇಳಿದಲ್ಲ ನಾನೊಂದು, ಅದೊಂದು ದೇವರು ಕೊಟ್ಟ ನಂತರ ಅದನ್ನು ನಾವು ಪ್ರಯತ್ನ ಪಟ್ಟು ಕಷ್ಟಪಟ್ಟು ಯಾವುದನ್ನು ಪಡೆದಿರ್ತೇವಲ್ಲ ಅದನ್ನು ಬೇಗ ತಗೊಳ್ಳಿಲ್ಲ. ಈಗ ಕೆಲವರು 1 night ಸ್ಟಾರ್ ಎಲ್ಲ ಆಗ್ತಾರೆ, ಅದು ಬೇಗ ಹೋಗ್ತದೆ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಅದು ನಿಜವಾದ ಮಾತು. ಯಾಕೆ ನಾವು ತುಂಬಾ ಕಷ್ಟಪಟ್ಟು ಈ ಒಂದು ಹಂತಕ್ಕೆ ಬಂದಿರ್ತೇವೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೀಕ್ ಇರ್ಬೋದು, ಒಂದು ವೇಳೆ ಅದರಲ್ಲಿ ನಾನು ಜಾಸ್ತಿ ಆಕ್ಟಿವ್ ಇರ್ತಿದ್ರೆ ಇನ್ನೂ ಜಾಸ್ತಿ ಜನ ಗುರುತು ಹಿಡಿತಿದ್ರೆ ಏನೋ ಗೊತ್ತಿಲ್ಲ. ಆದ್ರೆ ಈಗಲೂ ಕೂಡ ನಾನು ಯಾವುದೇ ಊರಿಗೆ ಹೋಗ್ಲಿ, ಯಾವುದೇ ಜಾಗಕ್ಕೆ ಹೋಗ್ಲಿ, ಎಲ್ಲರೂ ಬಂದು ಮಾತಾಡಿಸ್ತಾರೆ. ಅಂದ್ರೆ ಕೆಲವರು ಪಾಪ ಟಿವಿ ನೋಡಿರುವುದಿಲ್ಲ, ಟಿವಿ ನೋಡದವರಿಗೆ ಗೊತ್ತಿರುವುದಿಲ್ಲ. ಯಾರೆಲ್ಲ ಶೋ ನೋಡಿದಾರ 100% ಅವರು ಬಂದು ಮಾತಾಡಿಸ್ತಾರೆ. ಯಾಕೆಂದ್ರೆ ಒಂದು ನಮ್ದು ಇದು ಟ್ರೇಡ್ ಮಾರ್ಕ್, ಅದೊಂದು ಜನಗಳಿಗೆ ರಪ್ಪ ಗುರ್ತಿರ್ತದೆ. ಯಾಕೆಂದ್ರೆ ನಾನು ಹಿಂದೆ ತಿರುಗಿ ನಿಂತು ಕೂಡ ಸಂದೇಶ್ ನಿರ್ಮಾರ ಆಗಿರ್ಬೋದು. ಯಾಕಂದ್ರೆ ಕೆಲವರು ನಾನು ಕೆಲವು ಶೋಸ್ಗೆಲ್ಲ ಹೋಗುವಾಗ, ಈಗ ಊರಲ್ಲೆಲ್ಲ ಕೆಲವರು ಗುಂಗುರ್ ಕೂದಲು ಇಟ್ಟಿರ್ತಾರಲ್ಲ ಯುವಕರು, ಅವ್ರು ಬಂದು ಹೇಳ್ತಾರೆ ನನ್ನನ್ನು ಕೆಲವರು ನೀವು ಅಂತಾನೆ ಮಾತಾಡಿಸ್ತಾರೆ, ತುಂಬಾ ಖುಷಿ ಆಗ್ತದೆ ಆ ತರ ಅಂತ. ಅಂದ್ರೆ ಇದು ಕೂಡ ಒಂದು, ಅದಕ್ಕೆ ಕೂಡ ನಾವು ಥ್ಯಾಂಕ್ ಯು ಹೇಳ್ಬೇಕಾಗ್ತದೆ. ಮತ್ತೊಂದು ಏನಂದ್ರೆ ಜನಗಳು ಈಗ ನಾರ್ತ್ ಸೈಡ್ ನಂಗೆ ಪ್ರೋಗ್ರಾಮ್ ಜಾಸ್ತಿ. ನಾರ್ತ್ ಸೈಡ್ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಸ್ವಲ್ಪ ಕಲಾವಿದರಿಗೆ ಇನ್ನೂ ಜಾಸ್ತಿ ಇದು ಮಾಡ್ತಾರೆ, ಅಂದ್ರೆ ಎಕ್ಸ್ಪ್ರೆಸ್ ಮಾಡೋದು ಜಾಸ್ತಿ. ಮಂಗಳೂರಲ್ಲಿ ಕೂಡ ನಿಮಗೆ ಕಲಾವಿದರನ್ನು ಒಳ್ಳೆ ರೀತಿಯಲ್ಲಿ ಪ್ರೀತಿಸ್ತಾರೆ. ಆದರೆ ನಮ್ಮಲ್ಲಿ ಹೇಗೆ ಅಂದರೆ ನಾವು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದು. ಈಗ ಶೋಸ್ ಅಲ್ಲಿ ಕೂಡ ಪ್ರೋಗ್ರಾಮ್ ಎಲ್ಲ ನೋಡುವಾಗ ಖುಷಿ ಪಡ್ತೇವೆ, ನಮ್ಮಷ್ಟಕ್ಕೆ ನಾವು ಎಂಜಾಯ್ ಮಾಡ್ತೇವೆ, ಕ್ಲಾಪ್ ಹೊಡಿತೇವೆ. ಆದರೆ ಅಲ್ಲಿ ಬಂದು ಫುಲ್ ಎಲ್ಲ ಇದು ಮಾಡ್ತಾರೆ, ಅವ್ರದ್ದೊಂದು ಪ್ರೀತಿ ಬೇರೆ ರೀತಿ. ಹಾಗಾಗಿ ಈಗ ಕೂಡ ಎಲ್ಲ ಕಡೆಯಲ್ಲಿ ಪರಿಚಯ ಹಿಡಿತಾರೆ, ಅದೊಂದು ನಮ್ದು ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವರನ್ನು ಪಾಪ ನೀವು ಹೇಳಿದಾಗನೆ ಮರಿತಾ ಬರ್ತಾರೆ, ಆದ್ರೆ ಇನ್ನೂ ಸ್ವಲ್ಪ ಟೈಮ್ ಹೋದ್ರೆ ನನ್ನ ಕೂಡ ಮರಿತಾರೆ. ಯಾಕೆಂದ್ರೆ ನಿಮಗೆ ಬೂಸ್ಟ್ ಆಗ್ತಾ ಇರಬೇಕು ಚಾನಲ್ ಅಲ್ಲಿ. ನಮ್ದು ಚಾನಲ್ ಅಲ್ಲಿ ಇನ್ನೊಂದು ಶೋ ಬಂದ್ರೆ ನಾವು ಇನ್ನೊಮ್ಮೆ ಬೂಸ್ಟ್ ಆಗ್ತೇವೆ. ಬೇರೆ ಚಾನಲ್ ಅಲ್ಲೆಲ್ಲ ಪ್ರತಿ ಸಿಂಗರ್ಸ್ ಅನ್ನು ಕರೀತಾ ಇರ್ತಾರೆ, ಬೂಸ್ಟ್ ಮಾಡ್ತಾ ಇರ್ತಾರೆ. ಅದೊಂದು ಬೇಸರ ಇದೆ. ನಮ್ಮ ಚಾನಲ್ ಅಲ್ಲಿ ಯಾವಾಗ ಇನ್ನು ಶೋ ಮಾಡ್ತಾ ಅಂತ ಕಾಯ್ತಾ ಇದ್ದೇನೆ. ಯಾಕಂದ್ರೆ ಎದೆ ತುಂಬಿ ಹಾಡುವನ್ನು ಕಂಟಿನ್ಯೂ ಆಗಬೇಕಿತ್ತು ಸೀಸನ್. ಅದು ನಮ್ದು ಫಸ್ಟ್ ಸೀಸನ್, ಅವ್ರದ್ದು ಅದು ಮುಗಿದ್ಮೇಲೆ ಲೆಗಸಿ ಕಂಟಿನ್ಯೂ ಅದು ಫಸ್ಟ್ ಸೀಸನ್ 2, 3 ಎಲ್ಲ ಆಗ್ಬೇಕಿತ್ತು. ಏನೋ ಮಾಡ್ಲಿಲ್ಲ, ಗೊತ್ತಿಲ್ಲ. ಅದು ಮಾಡಿದ್ರೆ ಮೋಸ್ಟ್ಲಿ ಕರಿಯೋರು, ನೋಡ್ಬೇಕು. ನಾವು ಕಾಯ್ತಾ ಇದ್ದೆ. ಯಾಕಂದ್ರೆ ತುಂಬಾ ಮಂದಿ ಅದನ್ನೇ ಕೇಳ್ತಾರೆ, ಇನ್ನು ಯಾವಾಗ ಹೋಗ್ಲಿಕ್ಕೆ, ತುಂಬಾ ಒಳ್ಳೆ ಆಗ್ತಿತ್ತು, ಇನ್ನು ನೋಡ್ಬೇಕು, ಟ್ರೇಡ್ ಮಾರ್ಕ್ ಸೆಟ್ ಮಾಡಿದಂತಹ ಕಾರ್ಯಕ್ರಮ. ಹಾಗೆ ನಮ್ಗೆ ಏನ್ ಹೇಳುದು ಅಂತ ಗೊತ್ತಾಗಲಿಲ್ಲ. ಇಲ್ಲ ಇನ್ನು ಶೋ ಈಗ ಇನ್ನು ಮಾಡ್ಬೇಕಷ್ಟೇ, ಮಾಡುವಾಗ ಹೋಗುದು ಅಂತ. ಎಸ್. ಸೊ ಇವಾಗ ಒಂದು ಮಾತು ಕೇಳೋದಾದ್ರೆ, ನಿಮ್ಮ ತರಾನೇ ಗ್ರಾಮೀಣ ಪ್ರತಿಭೆಯಿಂದ ಹೋದವರು ಅಥವಾ ಕಾಯ್ತಾ ಇದ್ದಾರೆ ಒಂದು ಅವಕಾಶ ಕೊಡಿ ಅಂತ, ಸೊ ಇಂಥವ್ರಿಗೆ ಏನ್ ಹೇಳ್ತೀರಾ ನೀವು? ಅವಕಾಶ ಕಾಯ್ತಿರೋ ಖಂಡಿತವಾಗ್ಲು. ನಾನು ಆಗ ಸಾಂಗ್ ಅಲ್ಲಿ ಕೂಡ ಅದನ್ನೇ ಹೇಳಿದ್ದು, ಮೇನ್ ನಮ್ಗೆ ಬೇಕಾದದ್ದು ತಾಳ್ಮೆ. ಯಾಕಂದ್ರೆ ಈಗಿನ ಕೆಲವು ಕಲಾವಿದರಿಗೆ ಅಂತಲ್ಲ, ತುಂಬಾ ಜನರಿಗೆ ಸ್ವಲ್ಪ ತಾಳ್ಮೆ ಕಡಿಮೆ. ಯಾಕಂದ್ರೆ ಎಲ್ಲ ಸ್ವಲ್ಪ ಫಾಸ್ಟ್ ಆಗಿ ಆಗ್ಬೇಕು. ಯಾಕಂದ್ರೆ ಜನರೇಷನ್ ಕೂಡ ಅದೇ ರೀತಿ ಇದೆ. ಆದ್ರೆ ನಾವು ತಾಳ್ಮೆಯಿಂದ ನಾವು ಪ್ರಯತ್ನ ಪಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಯಶಸ್ಸು ಸಿಗ್ತದೆ. ಆದ್ರೆ ಹೇಳಲಿಕ್ಕೆ ಆಗಲ್ಲ, ಕೆಲವರಿಗೆ ಬೇಗ ಸಿಗ್ಬಹುದು, ಕೆಲವರಿಗೆ ತುಂಬಾ ಟೈಮ್ ಸಿಗ್ಬಹುದು, ಆದ್ರೆ ಸಿಗೋದಂತೂ ಗ್ಯಾರಂಟಿ. ಅದಕ್ಕೆ ನಾನು ಕೂಡ ಒಂದು ಚಿಕ್ಕ ಉದಾಹರಣೆ ಅಂತ ಹೇಳ್ಬೋದು. ನಾನು ಕೂಡ ಲಾಸ್ಟ್ 1 try ಅಂತ ಮಾಡಿದ್ದು, ಅದು ನಾನು ಮಾಡುದಿಲ್ಲ ಆದ್ರೆ ನಾನು ಕೂಡ ಈಗ ಇಲ್ಲಿ ಬಂದು ಇಂಟರ್ವ್ಯೂ ಎಲ್ಲ ಸಾಧ್ಯನೇ ಇಲ್ಲ, ನಾನು ನಾರ್ಮಲ್ ಆಗಿ ಇರ್ತಿದ್ದೆ. ಆದ್ರೆ ಹೇಳ್ತಾರಲ್ಲ ಟೈಮ್ ಬರ್ಬೇಕು ಅಂತ. ಅದೊಂದು ಮಾತಿದೆ, ಒಂದು ಪುಸ್ತಕದಲ್ಲಿ ಓದಿದ ನೆನಪು, ನಿಮ್ಮ ಕೈಯಲ್ಲಿ ಆಗುದೇ ಇಲ್ಲ, ನಾನು ಸ್ಟಾಪ್ ಮಾಡ್ತೇನೆ ಅಂದಾಗ ಒಂದೇ ಒಂದು ಎಕ್ಸ್ಟ್ರಾ ಸ್ಟೆಪ್ ತಗೊಳ್ಳಿ ಅಂತ. ಒಂದು ಮತ್ತೆ ಮಾಡಬೇಡಿ, ಅದೊಂದು ತಗೊಳ್ಳಿ, ಅಲ್ಲಿ ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಅದು ನಿಜ ಆಗಿದೆ. ನೀವು ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಆಕ್ಚುಲಿ. ಹೌದು. ಎಸ್. ಸೊ ಇನ್ನೊಂದು ಸೆಗ್ಮೆಂಟ್ ಬಾಕಿ ಇದೆ. ಅದು ಮುಂಚೆ ನನಗೆ ಇನ್ನೊಂದು ಕ್ವಶನ್ ಕೇಳ್ಬೇಕು ನಾನು ನಿಮ್ಮ ಹತ್ರ. ನೀವು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾ ಇದ್ರಿ ಅಲ್ವಾ? ಹೌದು. ಸೊ ಯಾವೆಲ್ಲ ಮೂವೀಸ್ ಎಲ್ಲ ಮಾಡಿದ್ರಿ ನೀವು? ಶಾರ್ಟ್ ಮೂವೀಸ್ ಫಸ್ಟ್ ನಾವು ಒಂದು ಮರವರು ಅಂತ ಮಾಡಿದ್ವಿ. ಅದು ಆ ಟೈಮಲ್ಲಿ ರಿಲೀಸ್ ಆಗಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದರ ನಂತರ ಮನಸ್ಸು ಅಂತ ಚಂಚಲ ಅಂತ ಒಂದು ಮಾಡಿದ್ವಿ, ಅದು ಕೂಡ ಇದು ಆಗಿರ್ಲಿಲ್ಲ. ಮತ್ತೆ ನಾವು ಹೇಳಿದ್ ನಮ್ದು ಯಾವ್ದು ಕೂಡ ರಿಲೀಸ್ ಆಗುದಿಲ್ಲ. ಮತ್ತೆ ಅದ್ರ ನಂತರ
ಯಾವುದು ಸೈತಾನ್, ಮಸ್ಕಿರಿ ತುಂಬಾ ಒಳ್ಳೆ ಹಿಟ್ ಆಗಿತ್ತು. ಅದು ಅಂದ್ರೆ ಒಂದು ವೇಳೆ ಮೂವಿ ಮಾಡ್ತಿದ್ರೆ ಆ ಟೈಮಲ್ಲಿ ನಾವು ತುಂಬಾ ಒಳ್ಳೆ ಹಿಟ್ ಆಗ್ತಿತ್ತು. ಯಾಕಂದ್ರೆ ಅದು ಶಾರ್ಟ್ ಮೂವಿ ತುಂಬಾ ಜನರಿಗೆ ಇಷ್ಟ ಆಗಿತ್ತು. ನಾವು ಅದನ್ನು ಡಾನ್ ಬಾಸ್ಕೋ ಅಲ್ಲಿ ಒಂದು ಶೋ ಕೂಡ ಮಾಡಿದ್ವಿ. ಈಗ ಥಿಯೇಟರ್ ಅಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ತುಂಬಾ ಒಳ್ಳೆ ರೀತಿಯಲ್ಲಿ ಜನ ಬಂದಿದ್ರು, ಎಲ್ಲರೂ ಇಷ್ಟಪಡ್ತಿದ್ರು. ಹಾಗಾಗಿ ಒಂದು 4-5 ಶಾರ್ಟ್ ಮೂವೀಸ್ ಮಾಡಿದ್ವಿ. ಮತ್ತೆ ಇದು ಯಾವುದು ಮತ್ತೊಂದು ಮಾಡಿದ್ವಿ, ಅದು ಕರೆಕ್ಟ್ ನೆನಪು ಬರ್ತಾ ಇಲ್ಲ ನನಗೆ, ಸ್ವಲ್ಪ ನೆನಪು ಶಕ್ತಿ ಸ್ವಲ್ಪ ಕಡಿಮೆ. ಆಲ್ರೈಟ್. ನೀವು ಸಾಹಿತ್ಯ ಬರೀತೀರಿ, ಕತೆ ಎಲ್ಲ ನೀವೇ ಬರೀತೀರಲ್ಲ, ಸೊ ಇದೆಲ್ಲ ಡೈಲಾಗ್ಸ್ ಎಲ್ಲ ನೀವೇ ಬರೀತೀರಿ. ಸೊ ಇವಾಗ ಕರೆಂಟ್ ನಮ್ಮ ತುಳು ಫಿಲಂ ಇಂಡಸ್ಟ್ರಿಯನ್ನ ನೋಡೋದಾದ್ರೆ ಬರೀ ಕಾಮಿಡಿಗೆ ಸೀಮಿತವಾಗಿ ಉಂಟು ಅಂತ ಹೇಳಿ ಸಾಕಷ್ಟು ಜನ ಹಿಂದೆ ಸರಿತಾ ಇದ್ದಾರೆ, ಕೋಸ್ಟಲ್ ವುಡ್ ಅಲ್ಲಿ ಏನೂ ಇಲ್ಲ ಅಂತ. ಸೊ ನಿಮ್ಗೆ ಏನಾದ್ರೂ ಆಪರ್ಚುನಿಟಿ ಸಿಕ್ಕಿದ್ರೆ ಏನಾದ್ರೂ ಪ್ರಯತ್ನ ಮಾಡ್ತೀರಾ ಇದ್ರ ಬಗ್ಗೆ? ನಮ್ಗೆ ಅಂದ್ರೆ ಈಗ ನಮ್ದು ಮೇನ್ ಟ್ಯಾಲೆಂಟ್ ಸಿಂಗಿಂಗ್, ಅದ್ರೊಟ್ಟಿಗೆ ಅದನ್ನ ಹೇಳಿದಲ್ಲ ದೇವರು ಬೇರೆ ಬೇರೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಆದ್ರೆ ಸಾಹಿತ್ಯ ನಾನು ಮುಂಚೆ ಎಲ್ಲ ತುಂಬಾ ಬರಿತಾ ಇದ್ದೆ, ಸ್ಟೋರಿ ಕೂಡ 1-2 ಇದಕ್ಕೆ ನಾನು ಚಿಕ್ಕ ಚಿಕ್ಕ ಡ್ರಾಮಾಗಳಿಗೆ ಕಾನ್ಸೆಪ್ಟ್ಗೆಲ್ಲ ಬರಿತಿದ್ದೆ. ಆದ್ರೆ ಮೂವಿ ಅಂತ ಬಂದಾಗ ಅದಕ್ಕೆ ತುಂಬಾ ನಾವು ಪ್ರಿಪೇರ್ ಆಗಿರ್ಬೇಕಾಗ, ಯಾಕಂದ್ರೆ ಈಗಿನ ಟೈಮಲ್ಲಿ ಒಂದು ಒಳ್ಳೆ ಹಿಟ್ ಮೂವಿ ಕೊಡೋದಂದ್ರೆ ಆದ್ರೂ ಕೂಡ ನಾವೊಂದು ಹೇಳುವಾಗ ನಮಗೀಗ ಒಬ್ಬ ಗುರು ಸಿಕ್ಕಿದ್ರೆ ಸಾಕು, ನಮಗೆ ದಾರಿ ತೋರಿಸೋ ಒಬ್ಬ ಗುರು ಸಿಕ್ಕಿದ್ರೆ, ಅವರ ಕೈ ಅಡಿಯಲ್ಲಿ ನಿಂತು ನಮ್ಗೆ ಅವಕಾಶ ಸಿಕ್ಕಿದ್ರೆ ನಾನು ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದ್ಯಾ? ಕಾನ್ಫಿಡೆನ್ಸ್ ಇದೆ, ಆದ್ರೆ ನನ್ಗೆ ಅಂದ್ರೆ ಅಂತ ನನಗೆ ಸ್ವಲ್ಪ ಉದಾಸೀನ ಜಾಸ್ತಿ. ನಾನು ಓಪನ್ ಹೇಳ್ಕೊಳ್ಳುದು, ನಾನಂದ್ರೆ ಸ್ವಲ್ಪ ಈಗ ಲಿರಿಕ್ಸ್ ಬರಿಬೇಕಲ್ಲ ಆ ತರ ಬರೀಲಿಕ್ಕೆ ಕುತ್ಕೊಂಡ ಮೇಲೆ ಅದು, ಯಾಕಂದ್ರೆ ಅದಕ್ಕೆ ಕೂಡ ಒಂದು ಸ್ವಲ್ಪ ಎನ್ವೈರನ್ಮೆಂಟ್ ಒಂಥರ ಇರ್ಬೇಕಾಗ್ತದೆ, ಡಿಸ್ಟರ್ಬೆನ್ಸ್ ಎಲ್ಲ ಜಾಸ್ತಿ ಇರಬಾರ್ದು, ನಾವು ಅದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತಿರ್ಬೇಕಾಗ್ತದೆ. ಸಾಹಿತ್ಯ ಆದ್ರೆ ಈಗ ಬೇರೆಯವ್ರು ಕೊಟ್ಟರು ನಾನು ಬರಿಬಹುದು, ಸ್ಟೋರಿ ಅಂತ ಬಂದಾಗ ತುಂಬಾ ಟೈಮ್ ಬೇಕಾಗ್ತದಲ್ಲ, ಸೊ ನನಗೆ ಆ ಟೈಮ್ ಅದಕ್ಕೆ ಅಂತಾನೆ ಕುತ್ಕೊಂಡ್ರೆ ಬರಿಬಹುದು ಅಂತ ಅನಿಸ್ತದೆ. ಎಸ್, ಓಕೆ. ಸೊ ನಿಮಗೆ ಆ ಆಪರ್ಚುನಿಟಿ ಸಿಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಲಾಸ್ಟ್ ಫೈನಲ್ ರೌಂಡ್ಗೆ ಬರ್ತಾ ಇದ್ವಿ. ಸೊ ಫೈನಲ್ ರೌಂಡ್ ಬಂದು ರ್ಯಾಪಿಡ್ ಫೈರ್, ಸಿಂಪಲ್ ಕ್ವೆಶನ್ಸ್ಗೆ ಸಿಂಪಲ್ ಆಗಿ ಆನ್ಸರ್ ಕೊಟ್ರಾಯ್ತು. ಕಾಲ್ ಹೇಳಿದ್ರೆ ನನ್ನ ಭಯಂಗಿಲ್ಲ. ಓಕೆ. ಸೊ ಫಸ್ಟ್ ಕ್ವೆಶನ್ ನಾನು ಆಗ್ಲೇ ಕೇಳಿದೆ. ಸೊ ಭಜನೆ, ಸಿನಿಮ್ಯಾಟಿಕ್ ಸಾಂಗ್ಸ್ ಅಥವಾ ಸಂಗೀತದಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ಭಜನೆ. ಭಜನೆ ಯಾವತ್ತೂ ಬಿಟ್ಕೊಡೋದಿಲ್ಲ? ಯಾವತ್ತು ಸಾಧ್ಯ ಇಲ್ಲ, ನಾ ಇರುವವರೆಗೆ ಅದು ಭಜನೆ ಬೇಕು. ಓಕೆ ಓಕೆ. ಎಲ್ಲ ಭಜನೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇದ್ದೀನಿ. ನಾನಂದ್ರೆ ಈಗ ಕೆಲವು ಕಡೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಅಂದ್ರೆ ಆಚೆ ಸೈಡ್ ಇರೋದ್ರಿಂದ ನಾನು ಇರುವಾಗ ಖಂಡಿತ ಹೋಗ್ತೇನೆ ಹಾಗೆ. ಓಕೆ. ಸೊ ಇಲ್ಲಿ ತನಕ ಹಾಡಿದ್ರಲ್ಲಿ ಬೆಸ್ಟ್ ಹಾಡು? ಅದು ಸುಂದರಿ ಸುಂದರಿ ಸುಂದರಿ, ಅದು ಬೆಸ್ಟ್ ಹಾಡು. ಎಸ್. ಓಕೆ. ಲೈಫ್ ನ ಬೆಸ್ಟ್ ಮೂಮೆಂಟ್ ಅದೇ ಒಂದೇ ಮೂಮೆಂಟಾ? ಎಸ್, ಒಂದೇ ಮೂಮೆಂಟ್ ಮೇನ್ ಅದೇ ನಂದು ಇದು ಟರ್ನಿಂಗ್ ಪಾಯಿಂಟ್ ಇದೆ, ಮೇನ್ ಮೂಮೆಂಟ್ ಅದೇ. ಯಾಕೆಂದ್ರೆ ನನ್ನ ಲೈಫ್ ಸ್ಟೈಲನ್ನೇ ಒಂದು ಬದಲಿಸಿದಂತ ಮೂಮೆಂಟ್. 2 ಮೂಮೆಂಟ್ ಹೇಳೋದಾದ್ರೆ ಮದುವೆ ಅದು ಕೂಡ ಒಳ್ಳೆ ಮೂಮೆಂಟ್. ಯಾಕಂದ್ರೆ ಮದುವೆ ಆದ ಒಂದು ಸ್ಟೋರಿ ಅದು ತುಂಬಾ ಇದಿದೆ, ಅದಕ್ಕೋಸ್ಕರ ಹಾಗಾಗಿ ಅದು ಕೂಡ ಒಂದು ಒಳ್ಳೆ ಮೂಮೆಂಟ್. ಎಂತ ಸ್ಟೋರಿ? ಅದು ಪುನೊಂದು ಎಪಿಸೋಡ್ ಮಾಡಬೇಕಾಗ್ತದೆ. ಇನ್ನೊಂದು ಎಪಿಸೋಡ್ ಅಲ್ಲಿ ನಿಮ್ಮ ಮತ್ತೆ ಮಿಸಸ್ ನಾವು ಟೇಕ್ ಕರಿತೀವಿ ಆಗ ಹೇಳಿ. ಓಕೆ. ಸೊ ಮನೆಯಲ್ಲಿ ಸಂದೇಶ ಹೇಗಿರ್ತಾರೆ? ಮನೆಯಲ್ಲಿ ಈಗ ಅದು ನಾನು ಹೇಳಲಿಕ್ಕೆ ಒಳ್ಳೇದಾಗಿಲ್ಲ, ಇಲ್ಲ ಅವ್ರು ಬರ್ಲಿ, ಮೇಡಮ್ ಬರ್ಲಿ, ಅವಳ ಹತ್ರ ಕೇಳಿದ್ರೆ ಅದು ನಾನು ಹೇಳಿದ್ರೆ ಕೊಚ್ಕೊಳ್ಳೋದು ಅಂತ ಹೇಳ್ತಾರೆ. ಓಕೆ ಓಕೆ, ಆಲ್ರೈಟ್. ಸೊ ನಿಮ್ಮ ಪ್ರಕಾರ ನಿಮ್ಮ ಹೆಂಡತಿ? ನನ್ನ ಅದೇ ಹೇಳಿದ್ರೆ ಬ್ಯಾಕ್ ಬೋನ್ ನಂದು, ಖಂಡಿತ ಯಾವತ್ತು ಸಪೋರ್ಟರ್. ಎಸ್. ನಿಮ್ಮ ಫೇವ್ರೆಟ್ ಸಿಂಗರ್? SPB ಸರ್. ಓಕೆ. ಸೊ ಎದೆ ತುಂಬಿ ಹಾಡುವೆನಲ್ಲಿ ಫೇವ್ರೆಟ್ ಜಡ್ಜ್? ಸ್ವಲ್ಪ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್. ಈಗ ನೋಡಿದ್ರೆ ಫೇವ್ರೇಟ್ ಎಲ್ಲ ಫೇವ್ರೇಟೇ ನಂಗೆ, ಯಾಕೆ ನಾನು ಅದರಲ್ಲಿ ಕೊಡುವ ಆನ್ಸರ್ ಅದೇ ರೀತಿ ಕೊಡ್ತಿದ್ದದ್ದು. ಎಲ್ಲ ಜಡ್ಜಸ್ ನಾನು ಅದು ಬಿಟ್ಕೊಡೋದು ತಪ್ಪಾಗ್ತದೆ, ಎಲ್ಲರೂ ಫೇವ್ರೇಟೇ. ಜಾಸ್ತಿ ಫೇವ್ರೇಟ್ ಅಂದ್ರೆ ನಂಗೆ ರಾಜೇಶ್ ಕೃಷ್ಣ ಸರ್ ಇಷ್ಟ. ಓಕೆ ಓಕೆ. ಸೊ ಅರ್ಕಂಜಿ ಸಾಂಗ್ ನ ಇನ್ಸ್ಪಿರೇಷನ್ ಯಾರು? ಇನ್ಸ್ಪಿರೇಷನ್ ಅದೇ ದನಗಳಿಗೆ ಇಡ್ತಾರಲ್ಲ ಅರ್ಕಂಜಿ, ಅದೇ ಇನ್ಸ್ಪಿರೇಷನ್. ಅದು ಅಂದ್ರೆ ನೀವು ಬೆಳೆದು ಬಂದ ಪರಿಸರದಿಂದ ಅದು ಇಂಪ್ಯಾಕ್ಟ್ ಆಯ್ತಾ ಸಾಂಗ್ ಮಾಡ್ಬೇಕು ಅಂತ? ಒಂದು ಹಳ್ಳಿಯಲ್ಲೆಲ್ಲ ಅರ್ಕಂಜಿ ಅಂತ ಜಾಸ್ತಿ ವರ್ಡ್ ಇದಾಗ್ತದೆ ಕೆಲವರಿಗೆ, ಪಾಪ ಈಗಿನ ಮಕ್ಕಳಿಗೆ ಕೆಲವರಿಗೆ ಅರ್ಕಂಜಿ ಅಂದ್ರೆ ಅಂತ ಗೊತ್ತಿಲ್ಲ. ಹಾಗಾಗಿ ಅದೊಂದು ಕೆಲವು ಡಿಫ್ರೆಂಟ್ ವರ್ಡ್ಸ್ ಯಾವ ರೀತಿಯಲ್ಲಿ ಇರ್ತದೆ, ನಾವು ಅದನ್ನೇ ಹಿಡಿದು ಕೆಲವು ಸಾಂಗ್ಸ್ ಮಾಡ್ತಿದ್ವಿ. ಅದಕ್ಕೋಸ್ಕರ ಅಂದ್ರೆ ಪರ್ಟಿಕ್ಯುಲರ್ ಇಂಥದ್ದೇ ಅಂತೆಲ್ಲ, ಅರ್ಕಂಜಿ ಒಂದು ಕೇಳುವಾಗ ಒಂದು ಎಂತ ಅಟ್ರಾಕ್ಟಿವ್ ಇದೆ ಆ ಒಂದು ಟೈಟಲ್, ಅದಕ್ಕೋಸ್ಕರ ಆಗಿಟ್ಟದ್ದು. ಓಕೆ ಓಕೆ. ಸೊ ಜೀವನದಲ್ಲಿ ನೀವು ಋಣಿಯಾಗಿರುವ ಒಬ್ಬ ವ್ಯಕ್ತಿ? ಅದು ಕಷ್ಟ, ಅದು ಹೇಗೆ ಅಂತ ಹೇಳುದು. ಋಣಿಯಾಗಿರುವ ವ್ಯಕ್ತಿ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಆಫ್ ಕೋರ್ಸ್, ಇವಾಗ ನಮಗೆ ಹೆಲ್ಪ್ ಮಾಡಿದ ಪ್ರತಿಯೊಬ್ಬರನ್ನು ನಾವು ನೆನಪಲ್ಲಿ ಇಟ್ಕೊಳ್ತೇವೆ, ಅವ್ರನ್ನ ಬಿಟ್ಕೊಡೋದಿಲ್ಲ. ಆದ್ರೂ ಒಬ್ಬ ವ್ಯಕ್ತಿ ಒಂದ್ ಕಣ್ಣು ಮುಚ್ಚಿದ ತಕ್ಷಣ ಇವ್ರು ನನ್ನ ಜೊತೆ ಇದ್ದಾರೆ ಅನ್ನೋ ವ್ಯಕ್ತಿ ಯಾರು? ಅದು ನನ್ನ ಜೊತೆ ಇರೋದು ನನಗೆ ವೈಫೇ ಇರೋದು. ಮತ್ತೆ ಋಣಿ ಅಂತ ಹೇಳಿದ್ರೆ ನಾನು ಅದು ಹೇಳಿದ್ರೆ ತಪ್ಪಾಗ್ತದೆ ಅಂತ ಯಾರಿಗೆ, ಅದು ಅವ್ರಿಗೆ ಕೂತಾರೆ ಬೇಜಾರಾಗ್ತದೆ, ಮತ್ತೆ ಕಾಲ್ ಬರ್ತದೆ ಟೆಲಿಕಾಸ್ಟ್ ಆದ ಮತ್ತೆ ಅದೇ ಎನ್ನಬುದರೆ ಅಂತಿದ್ದೆ ಹಾಗೆ. ಓಕೆ ಓಕೆ. ಸೊ ನಿಮ್ಮ ತರಾನೇ ಅಚೀವ್ ಮಾಡೋ ಕನಸನ್ನ ಹೊತ್ತಿರುವ
ಈಗಷ್ಟೇ ಮೊದಲೇ ಹೆಜ್ಜೆ ಇಡ್ತಾ ಇರೋವರಿಗೆ ಒಂದು ಕಿವಿ ಮಾತು. ಅದೇ ನಾನು ಆಗ ಕೂಡ ಅದೇನೇ ಹೇಳಿದೆ, ದಯವಿಟ್ಟು ಯಾರು ಕೂಡ ಒಂದು ಅವಕಾಶಕ್ಕೆ ಒಂದು ಆಡಿಷನ್ ಕೊಟ್ಟರಿಂದ ಅಂದ್ಕೊಳ್ಳಿ, ಆಡಿಷನ್ ಬೇಡ, ಅದು ನೆಕ್ಸ್ಟ್ ಇದು ವಿಷಯ ಸೆಕೆಂಡ್ರಿ. ಅದಕ್ಕಿಂತ ಮುಂಚೆ ಯಾವುದೋ ಒಂದು ವೇದಿಕೆ, ಕಾಲೇಜಲ್ಲಿ ಆಗಿರ್ಬೋದು, ನಿಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದ್ದರೆ ನೀವು ಖಂಡಿತವಾಗ್ಲಿಗೆ ನಿಮಗೆ ಸಿಕ್ಕ ವೇದಿಕೆಯನ್ನು ಪರಿಪೂರ್ಣವಾಗಿ ಉಪಯೋಗಿಸಬೇಕು. ಈಗ ಯಾರಾದರೂ ಕರೀತಾರೆ ನಿಮ್ಮ ಹೆಸರು, ಒಮ್ಮೆ ವೇದಿಕೆಗೆ ಬನ್ನಿ, ಹಾಡು ಆಡಿ ಅಥವಾ ಡ್ಯಾನ್ಸ್ ಮಾಡಿ, ಯಾವುದೇ ಟ್ಯಾಲೆಂಟ್ ಆಗಿರ್ಬೋದು. ಕೆಲವರು ಆಗಲೇ ನರ್ವಸ್ ಆಗ್ತಾರೆ ಹೋಗೋದಿಲ್ಲ ಅಂತ, ದಯವಿಟ್ಟು ಆ ಥರ ಮಾಡಬೇಡಿ. ಆ ಒಂದು ಅವಕಾಶ ನಿಮ್ಮನ್ನು ದೊಡ್ಡ ಲೆವೆಲಿಗೆ ಕೊಂಡೋಗುವಂಥ ಧೈರ್ಯ ನಿಮಗೆ ಕೊಡ್ತದೆ ಖಂಡಿತವಾಗ್ಲೂ. ಸ್ಟೇಜ್ ಫಿಯರ್ ಹೋಗ್ತದೆ, ಸ್ಟೇಜ್ ಫಿಯರ್ ಹೋದರೆ ಖಂಡಿತವಾಗ್ಲೂ ನೀವು ಬೇರೆ ಇದರಲ್ಲಿ ಕೂಡ ನೀವು ಇದು ಮಾಡ್ಬೋದು. ಹಾಗಾಗಿ ದಯವಿಟ್ಟು ನರ್ವಸ್ ಬಿಡಿ, ಎಲ್ಲ ಚಳಿ ಬಿಟ್ಟು ನೀವು ನಿಮ್ಮ ಪರ್ಫಾರ್ಮೆನ್ಸ್ ಕೊಡಿ. ಅದೇ ರೀತಿ ಆಡಿಷನ್ಗೆ ಹೋಗುವಾಗ ಕೂಡ ಅಷ್ಟೇ ಪ್ರಯತ್ನ ಪಡ್ತಾ ಇರಿ, ನಿಮಗೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಅವಕಾಶ ಸಿಗ್ತದೆ. ತಾಳ್ಮೆ ಮಾತ್ರ ಕಳ್ಕೊಳ್ಬೇಡಿ. ಎಸ್ ನಿಮ್ಮ ಸಕ್ಸಸ್ನ ಒಂದು ಸೀಕ್ರೆಟ್ ತಾಳ್ಮೆ. ಖಂಡಿತವಾಗ್ಲೂ. ಸೊ ತಾಳ್ಮೆಯಿಂದ ಇದ್ರೆ ಎಲ್ಲವನ್ನ ಸಾಧಿಸುವಂತಹ ಛಲ ನಮ್ಮಲ್ಲಿದ್ರೆ ಖಂಡಿತವಾಗ್ಲೂ ನಾವು ಗೆಲುವನ್ನ ಸಾಧಿಸ್ತೀವಿ. ಇದು ಖಂಡಿತವಾಗ್ಲೂ ಸುಳ್ಳಲ್ಲ ಈ ಮಾತು. ಸೊ ಇಷ್ಟು ಹೊತ್ತು ನಮ್ಮ ಜೊತೆ ಬಂದಿದ್ರಿ, ನಮ್ಮ ಸ್ಟುಡಿಯೋಗೆ ಬಂದು ಕರೆದ ಕೂಡಲೇ ನಾನು ಬರ್ತೇನೆ ಅಂತ ಹೇಳಿ ಬಂದು ನಮಗೆ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ಒಂದು 3-4 ಹಾಡುಗಳನ್ನು ಹಾಡಿ ನಮ್ಮ ಪ್ರೇಕ್ಷಕರನ್ನ ರಂಜಿಸಿದ್ರಿ. ಸೊ ಇಷ್ಟು ಹೊತ್ತು 1-1.5 ಗಂಟೆಯಿಂದ ನಮ್ಮ ಜೊತೆ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನೀವು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ನಿಮ್ಮ ಪ್ರತಿಯೊಂದು ಪ್ರಾಜೆಕ್ಟ್ ಅಪ್ಕಮಿಂಗ್ ನೀವು ಹೇಳ್ತಿರೋ ಹಾಗೇನೆ ಯಾವುದನ್ನು ನೀವು ಬಿಟ್ಟು ಕೊಡಬೇಡಿ. ಯಾವುದೇ ಆಪರ್ಚುನಿಟಿ ಇದ್ರೂ ಮುಂದೆ ಹೋಗಿ ನಮ್ಮ ತುಳು ಫಿಲಂ ಇಂಡಸ್ಟ್ರಿಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ನೋಡ್ಬೇಕು ನಾವು. ಈ ತರ ಒಂದು ಒಳ್ಳೆ ಸಕ್ಸಸ್ ನಿಮ್ಮ ಬೆನ್ನೇರ್ಲಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ಸರ್. ತುಂಬ ಥ್ಯಾಂಕ್ ಯು ಮತ್ತೊಮ್ಮೆ ಅಭಿಮತ ಟಿವಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಸಂತೇಶ್ ನೀರ್ಮಾರ್ಗ ನಮ್ಮ ಗಾನಗಂಧರ್ವ, ನಮ್ಮ ತುಳುನಾಡಿನ ಪ್ರತಿಭೆ ಅಂತ ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಒಬ್ಬ ಪ್ರತಿಭೆ ಇವರು. ಸಾಕಷ್ಟು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿ ಅಡೆತಡೆಗಳನ್ನು ಮೀರಿ ಗೆಲುವನ್ನು ಸಾಧಿಸಿರುವಂಥವ್ರು. ಸೊ ಇವರಿಗೆ ಇನ್ನಷ್ಟು ದೇವರು ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಈ ಸ್ಪೆಷಲ್ ಮೂಮೆಂಟನ್ನು, ಈ ಸ್ಪೆಷಲ್ ಪ್ರೋಗ್ರಾಮನ್ನು ಇಲ್ಲಿಗೆ ಮುಗಿಸುವಂತಹ ಟೈಮ್. ಇನ್ನೊಬ್ಬ ಅಚೀವ್ ಮಾಡಿರೋ ಒಬ್ಬ ಯುವ ಪ್ರತಿಭೆಯ ಜೊತೆ ಮತ್ತೆ ನಾವು ಇದೇ ಥರ ಸಿಗೋಣ ವಿಶೇಷ ಸಂಚಿಕೆಯಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ಸುಂದರಿ 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 ನನ್ನ ಸುಂದರ ಮೊರೆಯ ಒಚ್ಚಿ ನೋಡುವೆಯ, ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ